ಇಬ್ರಿಯ 10:26. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಒಂದು ಸಾರಿ ಸತ್ಯವನ್ನ ತಿಳಿದ ಮೇಲೆ ನಾವು ಮತ್ತೆ ಪಾಪ ಮಾಡೋದ್ರಿಂದ, ತಪ್ಪು ಮಾಡೋದ್ರಿಂದ ಇನ್ಯಾವ ಯಜ್ಞ ನಮಗಿಲ್ಲ. ಹಲ್ಲೆಲೂಯಾ. ಒಂದ್ಸಾರಿ ಸತ್ಯ ಗೊತ್ತಾಗ್ಬಿಟ್ಟಿದೆ. ಯೇಸು ಯಾರಂತ ಗೊತ್ತು. ಯೇಸು ಒಂದೇ ಸಾರಿ ನಮಗೋಸ್ಕರ ಸತ್ತಿದ್ದಾನೆ. ಯೇಸು ಒಂದೇ ಸಾರಿ ನಮ್ಮನ್ನ ಪ್ರೀತಿ ಮಾಡಿದ್ದಾನೆ. ಯೇಸು ಒಂದೇ ಸಾರಿ ನಮಗೆ ಬಿಡುಗಡೆ ಮಾಡಿದ್ದಾನೆ ಅಂದ ಮೇಲೆ, ನಮಗಾಗಿ ಯಜ್ಞವಾಗಿ ಅರ್ಪಿತನಾಗಿದ್ದಾನೆ ಅಂದ ಮೇಲೆ, ಹಲ್ಲೆಲೂಯಾ, ಇನ್ಯಾವ ಯಜ್ಞ ಇಲ್ಲ. ಒಂದು ಸಾರಿ ನಾವು ಸತ್ಯವನ್ನ ತಿಳಿದ ಮೇಲೆ ನಾವು ಮತ್ತೆ ಅದರ ಸಹವಾಸಕ್ಕೆ ನಾವು ಹೋಗಬಾರದು. ಹಲ್ಲೆಲೂಯಾ. ತಪ್ಪು ಮಾಡೋದಕ್ಕೆ ನಾವು ಹೋಗಬಾರದು. ಹಲ್ಲೆಲೂಯಾ. ಇದು ಕೆಟ್ಟದ್ದು, ಇದು ಅಪಾಯ, ಇದು ನನಗೆ ಹಾನಿಕರವಾದದ್ದು, ಇದು ನನ್ನ ಜೀವವನ್ನು ಕೆಡಿಸುತ್ತದೆ, ಇದು ನನ್ನ ಮೇಲೆ ಅಪಾಯವನ್ನ ತರುತ್ತದೆ ಎಂಬುದಾಗಿ ಗೊತ್ತಿದ್ದರೂ ನಾವು ಪಾಪ ಮಾಡ್ತೇವೆ, ನಾವು ತಪ್ಪು ಮಾಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಆ ಸಿಗರೇಟ್ ಪ್ಯಾಕೆಟ್ ಮೇಲೆ ಎಷ್ಟು ಜನರಿಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ, ಏನ್ ಹಾಕಿರ್ತಾರೆ ಅದರ ಮೇಲೆ? ಏನ್ ಹಾಕಿರ್ತಾರೆ? ಕ್ಯಾನ್ಸರ್ ಅದು ಚಿತ್ರ ಹಾಕಿರ್ತಾರೆ. ಹಲ್ಲೆಲೂಯಾ. ಅದು ಗೊತ್ತಿದ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಆ ಸಿಗರೇಟ್ ಅನ್ನ ಸೇರ್ತಾರೆ. ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತು, ಅದು ಬಂದ್ರೆ ಸಾಯುತ್ತೇವೆ ಅಂತ ಗೊತ್ತು, ಆದರೂ ಕೂಡ ಆ ಪಾಪವನ್ನ ಮಾಡ್ತಾರೆ, ಆ ತಪ್ಪನ್ನ ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ಏನೆಲ್ಲ ಗೊತ್ತು, ಆದರೆ ನಾವು ತಿರುಗಿ 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 ನಾವೇನ್ ಮಾಡ್ತೇವೆ? ತಪ್ಪು ಮಾಡುತ್ತೇವೆ. ಈ ಮನುಷ್ಯನ ಬಗ್ಗೆ ನನಗೆ ಗೊತ್ತು, ಆದ್ರೂ ಆ ಮನುಷ್ಯನ ಕುರಿತು ನಾನು ತಪ್ಪು ಮಾಡುತ್ತೇನೆ. ಹಲ್ಲೆಲೂಯಾ. ಯೇಸುವಿನ ಬಗ್ಗೆ ನಮಗೆ ಗೊತ್ತು, ಯೇಸುವಿನ ಬಗ್ಗೆ ಗೊತ್ತಿದ್ರು ಕೂಡ ಆ ಯೇಸುವಿನ ಕುರಿತು ನಾವು ತಪ್ಪು ಮಾಡುತ್ತೇವೆ. ಹಾಗಾದ್ರೆ ಯೋನ 1ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನ ನಾವು ಧ್ಯಾನ ಮಾಡೋಣ. ಮಗನಾದ ಯೋನನಿಗೆ, ನೀನೆಂದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಆಮೆನ್, ಹಲ್ಲೆಲೂಯಾ. ಯೋನನ ತಂದೆ ಹೆಸರು ಅಮಿತಯ್ಯ ಅಂತ. ಅಮಿತಯ್ಯ ಅಂದ್ರೆ ಅದರ ಅರ್ಥ ಸತ್ಯ ಎಂಬುದಾಗಿ. ಏನು? ಸತ್ಯ ಎಂಬುದಾಗಿ. ಯೋನನ ಅರ್ಥ ಏನು? ಸಮಾಧಾನ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವಿಲ್ಲದೆ ಸಮಾಧಾನ ಇಲ್ಲ, ಸತ್ಯವಿಲ್ಲದೆ ಸಮಾಧಾನ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಯೇಸು ಹೇಳಿದ್ದಾರೆ, ನಾನೇ ಸತ್ಯ, ಮಾರ್ಗ, ಜೀವ ಆಗಿದ್ದೇನೆ ಎಂಬುದಾಗಿ. ಇವತ್ತು ಯೋನ ಯಾರಿಗೆ ಸಮಾಧಾನ ಇಲ್ಲವೋ ತಿಳಿದುಕೊಳ್ಳ್ರಿ, ಸತ್ಯ ಇಲ್ಲದೆ ಸಮಾಧಾನ ಇಲ್ಲ. ಅಂದ್ರೆ ಸತ್ಯವೇ ಯೇಸು, ಯೇಸು ಇಲ್ಲದೆ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಎಲ್ಲರೂ ಕ್ರಿಸ್ತನನ್ನ ಹೊಂದಿಕೊಂಡಿರಬೇಕು. ದೇವರು ಮೀನುಗಳನ್ನ ಸೃಷ್ಟಿ ಮಾಡುವಾಗ ಸಮುದ್ರದೊಟ್ಟಿಗೆ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ. ಮನುಷ್ಯರನ್ನ ಉಂಟು ಮಾಡುವಾಗ ತಮ್ಮನ್ನು ತಾವೇ ಮಾತಾಡಿಕೊಳ್ತಾರೆ. ಏಕೆಂದ್ರೆ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಎಂಬುದಾಗಿ. ಹಾಗಾದ್ರೆ ನನ್ನ ಪ್ರೇರೆ, ಇವತ್ತು ಯಾರಿಗೆಲ್ಲ ಸಮಾಧಾನ ಇಲ್ಲವೋ, ಸಮಾಧಾನ ಇಲ್ಲ ಅಂದ್ರೆ ಅದರ ಅರ್ಥ ಏನಂದ್ರೆ ನಿನ್ನ ಒಳಗಡೆ ಸತ್ಯ ಇಲ್ಲ. ಸತ್ಯ ಇಲ್ಲ ಅಂದ್ರೆ ಸಮಾಧಾನ ಇಲ್ಲ. ಸಮಾಧಾನ ಇಲ್ಲ ಅಂದ್ರೆ ಯೇಸು ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮನೆಯಲ್ಲಿ ಸಮಾಧಾನ ಇಲ್ಲ, ಯಾರ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಯಾರ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಅಂದರೆ, ಹಲ್ಲೆಲೂಯಾ, ಅದರ ಒಳಗಡೆ ಸತ್ಯ ಇಲ್ಲ ಅಂತ ಅರ್ಥ. ಸತ್ಯ ಇಲ್ಲ ಅಂದ್ರೆ ಸಮಾಧಾನ ಇಲ್ಲ. ಈ ಸತ್ಯ ಸಮಾಧಾನ ಉಳ್ಳ ಯೇಸು ನಮ್ಮ ಒಳಗಡೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ನೋಡ್ಬೇಕಾದ್ರೆ ಒಂದು ಉದಾಹರಣೆ, ಲೋನ್ ಕೊಡುವಾಗ ಅವ್ರು ಏನ್ ಹೇಳ್ತಾರೆ? ಲೋನ್ ಕೊಡೋರು, ಬ್ಯಾಂಕಿನವರು ಯಾರ್ಯಾರು ಲೋನ್ ತಗೊಂಡಿದ್ದಾರೆ ಏನ್ ಹೇಳ್ತಾರೆ? ಬಡ್ಡಿ ಎಷ್ಟಂತ ಹೇಳ್ತಾರೆ ಇಲ್ವಾ? 1,000 ರೂಪಾಯಿಗೆ, 1 ಲಕ್ಷ ರೂಪಾಯಿಗೆ, 10,000 ರೂಪಾಯಿಗೆ ಬಡ್ಡಿ ಎಷ್ಟಂತ ಹೇಳ್ತಾರೆ ಇಲ್ವಾ? ಹೇಳ್ತಾರಾ? ಹಲ್ಲೆಲೂಯಾ. ಹಾಗಾದ್ರೆ ಆ ಬಡ್ಡಿ ಎಷ್ಟಂತ ಗೊತ್ತಿದ್ರು ಕೂಡ ನಾವೇನ್ ಮಾಡ್ತೀವಿ? ಸಾಲ ತಗೊಳ್ತೀವಿ. ಹಲ್ಲೆಲೂಯಾ.
ಆ ಬಡ್ಡಿ ಕಟ್ಟಕ್ ಆಗಲ್ಲ ಅಂತ ಗೊತ್ತು, ಆ ಬಡ್ಡಿ ಜಾಸ್ತಿ ಇದೆ ಅಂತ ಗೊತ್ತು, ಆದ್ರೂ ಕೂಡ ಆ ಸಾಲ ನಾವು ತಗೊಳ್ತೀವಿ. ಅದು ತಗೊಂಡ ಮೇಲೆ ಅದು ಏನಾಗುತ್ತೆ, ಒಂದೇ ಒಂದ್ಸಲ ರೈಸ್ ಆಗಿ ಹೋಗ್ತಾ 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 ಅದು ಕಡಿಮೆ ಆಗೋದಿಲ್ಲ, ಅದು ಮೇಲೆ ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ಅದು ಹೋಗ್ತಾ ಸಾಲ ಜಾಸ್ತಿ ಆಗಿ ನಾವೇನಾಗ್ಬಿಡ್ತೀವಿ, ಕಷ್ಟಕ್ಕೆ ಒಳಗಾಗ್ಬಿಡ್ತೀವಿ. ಹಲ್ಲೆಲೂಯಾ. ಈ ಮೀನುಗಳನ್ನ ನೀರಿನಿಂದ ಹೊರಗೆ ತೆಗೆದು ಬಿಟ್ಟಾಗ ಏನಾಗುತ್ತೆ, ಸಾಯ್ತದೆ. ಮೀನುಗಳನ್ನ ನೀರಿನಿಂದ ಆಚೆ ಆಗುವಾಗ ಸಾಯಿತೆ. ಹಾಗೆ ಭೂಮಿಯಿಂದ ಮರಗಳನ್ನ ಕಿತ್ತು ಹೊರಗಡೆ ಹಾಕುವಾಗ ಏನಾಗುತ್ತೆ, ಒಣಗೋಗ್ಬಿಡುತ್ತೆ. ಮರ ಒಣಗೋಗುತ್ತೆ, ಮರ ಸಾಯಿತೆ. ಹಲ್ಲೆಲೂಯಾ. ಹಾಗೆ ಮನುಷ್ಯನು ದೇವರಿಂದ ದೂರ ಆದರೆ ಅವನ ಒಳಗಡೆ ಸತ್ಯ ಹೋಗ್ಬಿಡುತ್ತೆ, ಸಮಾಧಾನ ಹೋಗ್ಬಿಡುತ್ತೆ. ಅವನು ಕಳ್ಳನಾಗಿ ಭ್ರಷ್ಟನಾಗಿ ಅವನು ಏನಾಗ್ಬಿಡ್ತಾನೆ, ಸತ್ತು ಹೋಗಿಬಿಡ್ತಾನೆ. ಹಲ್ಲೆಲೂಯಾ. ದೇವರಿಂದ, ಆತ್ಮಿಕ ಜೀವಿತದಿಂದ, ಪ್ರಾರ್ಥನೆಯಿಂದ, ವಾಕ್ಯದಿಂದ, ಆರಾಧನೆಯಿಂದ ದೇವರಿಂದ ದೂರ ಆಗುವ ಮನುಷ್ಯನು ಅವನು ಸತ್ಯ ಹೋಗ್ಬಿಡುತ್ತೆ, ಸಮಾಧಾನ ಹೋಗ್ಬಿಡುತ್ತೆ, ಅವನ ಜೀವನದಲ್ಲಿ ನೆಮ್ಮದಿ ಹೋಗ್ಬಿಡುತ್ತೆ. ಅಂದ ಮೇಲೆ ಅವನು ಸತ್ತು ಹೋಗಿಬಿಡುತ್ತಾನೆ. ಮೀನುಗಳನ್ನು ನೋಡಿ, ನೀರಿನಲ್ಲಿರುವ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತದೆ. ಹಲ್ಲೆಲೂಯಾ. ಖುಷಿ ಖುಷಿಯಾಗಿ ಓಡಾಡ್ತಾ ಇರ್ತದೆ. ಮರ ನೋಡಿ, ಅದು ನೆಲದಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿ ಹಸಿರಾಗಿ ಫಲ ಕೊಡ್ತಾ ಇರ್ತದೆ. ಆ ಮರವನ್ನ ಕಿತ್ತು ದಡಕ್ಕೆ ಇಟ್ಟಾಗ ಅದು ಪೂರ್ಣವಾಗಿ ಬೇರು ಸಮೇತ ಎಲ್ಲಿಂದ ಜೋರಾಗಿ ಎಲ್ಲಿಂದ ಬೇರು ಸಮೇತ ಒಣಗೋಗ್ಬಿಡುತ್ತೆ. ಹಲ್ಲೆಲೂಯಾ. ಅದೇ ಪ್ರಕಾರ ನಮ್ಮ ಜೀವನ ಯೇಸುವಿನ ಬಿಟ್ಟು ಹೋದಾಗ, ದೇವರನ್ನ ಬಿಟ್ಟು ಹೋದಾಗ ನಮ್ಮ ಜೀವಿತ ತಲೆಮಾರಿನವರೆಗೂ ಒಣಗಿ ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಯೂದನ ಉದಾಹರಣೆ ನೋಡುವಾಗ, ಯೂದನು ದೇವರಿಂದ ದೂರ ಆದಾಗ ಏನಾಯ್ತ, ಅವನು ಸತ್ತೇ ಹೋದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ಆತನಿಂದ, ಆತನ ಸನ್ನಿಧಿಯಿಂದ, ಪರಿಶುದ್ಧತೆಯಿಂದ, ಆತನ ಸಮಾಧಾನದಿಂದ ದೂರ ಆಗಿದ್ದಾರೆ. ಜನರ ತೋರಿಕೆಗೆ ಜೀವಿಸ್ತಾ ಇದ್ದಾರೆ, ಆದರೆ ಅವರು ಅಂತರಂಗದಲ್ಲಿ ಆತ್ಮಿಕರಾಗಿ ಸತ್ತು ಹೋಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊರಗಡೆ ಎಲ್ಲ ನಗ್ತಾರೆ, ಒಳ್ಳೆ ಡ್ರೆಸ್ ಹಾಕ್ತಾರೆ, ಒಳ್ಳೆ ಮೇಕಪ್ ಆಗಿರ್ತಾರೆ, ಸಂತೋಷವಾಗಿ ಖುಷಿ ಖುಷಿಯಾಗಿರ್ತಾರೆ, ಆದ್ರೆ ಅವರ ಅಂತರಂಗ ನೋವಿನಲ್ಲಿದೆ, ಅವರ ಆತ್ಮಿಕ ಜೀವಿತ ನೋವಿನಲ್ಲಿದೆ. ಕಾರಣ ಏನಂದ್ರೆ ದೇವರನ್ನ ಬಿಟ್ಟು ಅಲಿಯುವ ಜನರಾಗಿದ್ದಾರೆ. ಹಲ್ಲೆಲೂಯಾ. ನಿನ್ನೆ ಪಟ್ಟಣ ಪಾಪದಿಂದ ತುಂಬಿತು, ಅವರು ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದರು, ದೇವರು ಭಯಭಕ್ತಿ ಇಲ್ಲದೆ ಅವರು ಜೀವಿಸ್ತಾ ಇದ್ದರು. ಆದರೆ ಅವರನ್ನ ಎಚ್ಚರಿಸುವುದಕ್ಕಾಗಿ ದೇವರು ನಹೋಮನನ್ನ ಕಳಿಸ್ತಾರೆ. ಹಲ್ಲೆಲೂಯಾ. ನಹೋಮನನ್ನ ಅವನು ಎಷ್ಟು ಹೇಳಿದ್ರು ಅವನ ಮಾತು ಕೇಳೋದಿಲ್ಲ, ಆ ಜನ ಬದಲಾಗೋದಿಲ್ಲ. ಅವನು ಹೇಳ್ತಾನೆ, ಹಲ್ಲೆಲೂಯಾ, ನಾವು ಪಾಪಿಗಳಾದಾಗಿಯೂ, ನಾವು ಬಲಹೀನರಾದಾಗಿಯೂ ದೇವರು ಎಷ್ಟೋ ಸಾರಿ ನಮ್ಮನ್ನು ಎಚ್ಚರಿಸಿದ್ದಾನೆ, ನಮ್ಮನ್ನು ಬಲಪಡಿಸಿದ್ದಾನೆ. ಈಗಲೂ ನಾವು ಎಷ್ಟೋ ಪಾಪದಲ್ಲಿದ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ. ಹಲ್ಲೆಲೂಯಾ. ನೀನು ದೇವರಲ್ಲಿದ್ರೆ ದೇವರ ಬಲ ನಿನಗೆ ಉಂಟಾಗುತ್ತೆ, ದೇವರೇ ಬಂದು ನಿನ್ನ ಬಲಪಡಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಉದಾಹರಣೆ ಏನಂದ್ರೆ, ಕೆಲವರು ಎಷ್ಟೇ ಒತ್ತಡ, ಎಷ್ಟೇ ಸಾಲ ಇದ್ರು ಆರಾಮಾಗಿರ್ತಾರೆ. ಅಂದ್ರೆ ಅಷ್ಟು ತಲೆಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಅವ್ರ ಒಳಗಡೆ ಹೋಲಿ ಸ್ಪಿರಿಟ್, ದೇವರ ಆತ್ಮ ಕಾರ್ಯ ಮಾಡ್ತಾ ಇರ್ತಾನೆ. ಅವ್ರ ಒಳಗಡೆ ಧೈರ್ಯ ಕೊಡ್ತಾ ಇರ್ತಾನೆ, ಭಯ ಪಡಬೇಡ ಮಗ, ನಾನು ನಿನ್ ಜೊತೆ ಇದ್ದೀನಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪಾಪಿಗಳಾದಾಗ ದೇವರು ನಮ್ಮನ್ನು ಬಲಪಡಿಸ್ತಾನೆ. ನೀವು ಎಷ್ಟೋ ಪಾಪಿಷ್ಟರಾದರೂ ನೀವೊಂದು ಅವಕಾಶ ಕರ್ತನಿಗೆ ಕೊಡ್ತೀರಿ, ಕೊಟ್ರೆ ನಿಮ್ಮ ಒಳಗಡೆ ಕರ್ತನು ಬರ್ತಾನೆ. ಎಷ್ಟೇ ಸಮಸ್ಯೆಗಳು, ಎಷ್ಟೇ ಪಾಪಿಗಳಾದರೂ ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ, ದೇವರೇ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ, ಈ ಒತ್ತಡ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನಿನ್ನ ಕೈಗೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಅಂದಾಗ, ಯೇಸು ಸ್ವಾಮಿಗೆ ತಡ್ಕೊಳಕ್ಕೆ ಆಗದೇ ಇರುವಷ್ಟು ನೋವಿದ್ದಾಗ ಯೇಸು ಸ್ವಾಮಿ ಕೊನೆ ಪ್ರಾರ್ಥನೆ ಮಾಡ್ತಾನೆ, ತಂದೆ ನನ್ನಿಂದ ಆಗ್ತಾ ಇಲ್ಲ, ನನ್ನ ಆತ್ಮ ನಾನೇ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಇವತ್ತು ಅನೇಕರ ಬಲಹೀನರು ರೋಗದಲ್ಲಿ, ಬಾಧೆಯಲ್ಲಿ, ಕಷ್ಟದಲ್ಲಿ, ಒತ್ತಡದಲ್ಲಿ ಇದ್ದು ಅನೇಕ ರೀತಿ ನೋವು ತಿಂತಾ ಇದ್ದೀರಿ. ಈ ನೋವು ತಿನ್ನುವ ನಿಮ್ಮನ್ನ ನಾನು ಏನಂತ ಹೇಳಿದ್ರೆ ಅಂದ್ರೆ, ಹಲ್ಲೆಲೂಯಾ, ನೀವು ದೇವರ ಕೈಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡ್ರಿ. ಒಂಟಿಯಾಗಿ ದೇವರ ಬಳಿ ಕೂತ್ಕೊಳ್ರಿ. ಅಯ್ಯ
ನನ್ನಿಂದೇನು ಸಾಧ್ಯವಾಗ್ತಾ ಇಲ್ಲ, ನೀನ್ ಸ್ವಲ್ಪ ನನಗೆ ಬಲ ಕೊಡ್ತೀಯಪ್ಪ ಅಂದಾಗ ಖಂಡಿತವಾಗಿ ಇಲ್ಲಿಲ್ಲದ ಬಲ ನಿನಗೆ ಬರುತ್ತೆ. ಹಲ್ಲೆಲೂಯಾ. ನೋಡಿ, ನಾವು ಸೋತು ಹೋದಾಗ ಪ್ರತಿದಿನ ಬಂದು ಯಾರು ನಮ್ಮನ್ನು ಬಲಪಡಿಸೋದಿಲ್ಲ. ಇಲ್ಲಿವರೆಗೂ ನಿನಿವೆ ಪಟ್ಟಣಕ್ಕೆ ಯೋನನ್ನ ಕಳಿಸ್ತಾರೆ. ಸತ್ಯವನ್ನ ತಿಳಿದು ಸತ್ಯವನ್ನ ಸಾರುವುದಕ್ಕಾಗಿ ಹೋಗು. ಹಲ್ಲೆಲೂಯಾ. ಆ ಜನರು ಬಿಟ್ಟು ಹೋಗಿದ್ದಾರೆ, ದುಷ್ಟರಾಗಿದ್ದಾರೆ. ಅವಾಗ ಸತ್ಯವನ್ನು ತಿಳಿದವರು, ಸಮಾಧಾನವನ್ನು ಹೊಂದಿದವರು, ನಿಮ್ಮನ್ನು ಈ ಲೋಕಕ್ಕೆ ಸತ್ಯವನ್ನು ಸಮಾಧಾನವನ್ನು ಸಾರುವುದಕ್ಕಾಗಿ ದೇವರು ಈ ಲೋಕಕ್ಕೆ ಕಳಿಸಿದ್ದಾರೆ. ಆ ಸಮಾಧಾನ ಇಟ್ಕೊಂಡು ಕೂತ್ಕೋಬೇಡ. ಸತ್ಯ ಯಾರಂತ ಗೊತ್ತು, ಸಮಾಧಾನ ಯಾರಂತ ಗೊತ್ತು, ಸಮಾಧಾನ ಎಲ್ಲಿ ಸಿಗುತ್ತೆ ಅಂತ ಗೊತ್ತು. ನಿನಗೆ ಸಮಾಧಾನ, ನೆಮ್ಮದಿ, ಆರೋಗ್ಯ ಎಲ್ಲವನ್ನ ಕೊಟ್ಟ ದೇವರು ಯಾರಂತ ನಿನಗೆ ಗೊತ್ತು. ಅದನ್ನ ಅನೇಕರಿಗೆ, ನೆಮ್ಮದಿ ಇಲ್ಲದವರಿಗೆ, ಸಮಾಧಾನ ಇಲ್ಲದವರಿಗೆ, ಕಷ್ಟದಲ್ಲಿ ಇರುವವರಿಗೆ ನೀನು ಸಾರು. ಹಲ್ಲೆಲೂಯಾ. ಯೇಸುವಿನ ಕುರಿತು ನಿಮಗೆ ಗೊತ್ತು, ಅದನ್ನು ಮುಚ್ಚಿಡಬೇಡ, ನಾಚಿಕೋಬೇಡ. ಇದು ನಿನಗೆ ಅವಕಾಶ. ದೇವರು ಹೇಳ್ತಾರೆ, ನಿನಗೆ ಏನೆಲ್ಲ ಕೊಟ್ಟೆ, ಊಟ ಕೊಟ್ಟೆ, ಬಟ್ಟೆ ಕೊಟ್ಟೆ, ಹಣ ಕೊಟ್ಟೆ, ಒಡವೆ ಕೊಟ್ಟೆ, ಮನೆ ಕೊಟ್ಟೆ, ಮಾನ ಕೊಟ್ಟೆ, ಎಲ್ಲ ಕೊಟ್ಟೆ, ನನಗಾಗಿ ನೀನೇನ್ ಮಾಡದೆ? ಹಲ್ಲೆಲೂಯಾ. ಯೇಸುವಿಗಾಗಿ ಒಂದು ಆತ್ಮವಾದರೂ ದೇವರ ಸನ್ನಿಧಿಗೆ ನೀನು ತಂದಿದ್ದೀಯಾ? ಒಂದು ಆತ್ಮಕ್ಕಾದ್ರೂ ಯೇಸುವಿನ ಪರಿಚಯ ಮಾಡಿದ್ದೀಯಾ? ಹಲ್ಲೆಲೂಯಾ. ಒಂದು ಆತ್ಮನಾದ್ರೂ ಪರಿಚಯ ಮಾಡಿದ್ಯಾ? ಒಂದು ಆತ್ಮನಾದ್ರೂ ದೇವರ ರಾಜ್ಯಕ್ಕೆ ನೀನು ನಡೆಸಿದ್ಯಾ? ಅದಕ್ಕೆ ದೇವರು ಹೇಳ್ತಾನೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿಯಿರಿ, ತವಕ ಪಡ್ರಿ, ಅವಾಗ ಎಲ್ಲ ನಿನ್ನ ಮನೆ ಬರ್ತದೆ. ಹಲ್ಲೆಲೂಯಾ. ನಾಚಿಕೆ ಪಡಬೇಡ. ಒಂದು ಸಾರಿ ದೇವರು ನಂಬಿದ ಮೇಲೆ ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಕರ್ತನ ನಮ್ಮನ್ನು ಸಾಕ್ತಾ ಇದ್ದಾನೆ, ಆತನ ನಮ್ಮನ್ನು ನಡೆಸ್ತಾ ಇದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಅದು ಬಿಟ್ರೆ ಇನ್ಯಾರಿದ್ದಾರೆ? ಹಲ್ಲೆಲೂಯಾ. 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 ಯಾರು ದೀಪವನ್ನು ಹಚ್ಚಿ ಕೊಳದೊಳಗೆ ಇಡೋದಿಲ್ಲ. ಇಡ್ತಾರ? ದೀಪ ಹಚ್ಚಿ ನೀವೇನು ಮಂಚದ ಕೆಳಗಡೆ ಇಡ್ತೀರಾ? ಎಲ್ಲಿ ಇಡ್ತೀರಾ? ಅಟ್ಟದ ಮೇಲೆ ಇಡ್ತೀರಾ. ಎಲ್ಲದಕ್ಕೂ ಬೆಳಕು ಬರುವ ಹಾಗೆ, ಹೌದಲ್ವಾ? ದೀಪ ಹಚ್ಚಿ ಇಡೋದು ಎಲ್ಲಿ? ಮೇಲೆ. ಹಲ್ಲೆಲೂಯಾ. ಅಟ್ಟದ ಮೇಲೆ ಎಲ್ಲ ಕಡೆಗೆ ಬೆಳಕು ಬರಬೇಕೆಂಬುದಾಗಿ. ಹಾಗಾದ್ರೆ ದೇವರು ಈ ಭೂಮಿ ಮೇಲೆ ನೀನು ನಿಂತಿದ್ದಾರೆ ಅಂದ್ರೆ ನೀನು ಎಲ್ಲರಿಗೂ ಬೆಳಕಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ತಾ ಇದ್ದೀನಿ, ನಿಮ್ಮನ್ನ ದೇವರು ಈ ಲೋಕದಲ್ಲಿ ಬೆಳಕಾಗಿಟ್ಟಿದ್ದಾರೆ. ಆ ಬೆಳಕು ಎಲ್ಲರಿಗೂ ಪ್ರಕಾಶಿಸಬೇಕು, ಎಲ್ಲರಿಗೂ ಪ್ರಕಾಶಿಸಬೇಕು. ಹಲ್ಲೆಲೂಯಾ. ಸತ್ಯ ತಿಳಿದು ನಾವು ಸುಮ್ಮನೆ ಇದ್ದರೆ ದೇವರಿಗೆ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸತ್ಯ ತಿಳ್ಕೊಂಡಿದ್ದೀವಿ, ದೇವರ ಬಗ್ಗೆ ತಿಳ್ಕೊಂಡಿದ್ದೀವಿ, ದೇವರ ಅನೇಕ ಅದ್ಭುತಗಳನ್ನ ಮಾಡಿದ್ದಾರೆ, ಅದರ ಬಚ್ಚಿಟ್ಕೊಂಡು ಕೂತ್ಕೊಂಡ್ರೆ ದೇವರಿಗೆ ನಾವು ಅನ್ಯಾಯ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಇವತ್ತು ಯೋನನು ಭಯ ಇಲ್ಲದೆ ತಪ್ಪು ಮಾಡ್ತಾ ಇದ್ದಾನೆ, ಭಯನೇ ಇಲ್ಲದೆ ತಪ್ಪು ಮಾಡ್ತಾ ಇದ್ದಾನೆ. ಆ ವಿಧೇಯನಾಗಿ ಅಪಾಯ ಕಾರ್ಯಕ್ಕೆ ಒಳಗಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಏನಾಗುತ್ತದೆ? ಹೋಗದಿದ್ರೆ ಏನಾಗುತ್ತೆ, ಮಾಡದಿದ್ರೆ ಏನಾಗುತ್ತೆ? ನಿರ್ಲಕ್ಷ್ಯ ಮಾಡಿ ಅವಿಧೇಯತನ ತೋರಿಸ್ತಾ ಇದ್ದಾನೆ. ಯಾರು? ಯೋನನು. ಹಲ್ಲೆಲೂಯಾ. ಏನಾಗುತ್ತೆ? ಹೋಗದಿದ್ರೆ ಏನಾಗುತ್ತೆ, ಮಾಡದಿದ್ರೆ ಏನಾಗುತ್ತೆ? ಹಲ್ಲೆಲೂಯಾ. ಅಲ್ಲಿ ಒಬ್ಬನು ತಪ್ಪು ಮಾಡುವಾಗ ಅಲ್ಲಿರುವ ಎಲ್ಲರಿಗೂ ಪರಿಣಾಮ ಬೀರುತ್ತದೆ, ಎಲ್ಲರಿಗೂ ಪರಿಣಾಮ ಬೀರುತ್ತದೆ. ಒಬ್ಬ ಗಂಡನ ಕುಡುಕನಾದವನು ಒಬ್ಬ ಸೇವಕರ ಮುಂದೆ ಬರ್ತಾನೆ. ಗಂಡ ಕುಡುಕ, ಹೆಂಡತಿ, 3 ಮಕ್ಕಳು. ಎಷ್ಟು ಜನ ಆದ್ರು? ಗಂಡ, ಹೆಂಡತಿ, 3 ಮಕ್ಕಳು, 5 ಜನ. ಹಲ್ಲೆಲೂಯಾ. ಪಾಸ್ಟರ್ ಹತ್ರ ಬರ್ತಾರೆ, 5 ಜನ ಬರ್ತಾರೆ. ಹೆಂಡತಿ ಬರ್ತಾಳೆ, ಅಯ್ಯ ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಆಗಮ್ಮ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ 5 ಜನರಿಗೆ ಆರೋಗ್ಯ ಸರಿ ಇಲ್ಲ. ಹಲ್ಲೆಲೂಯಾ. ಯಾಕಮ್ಮ? ಅಯ್ಯ, ಎಷ್ಟು ಹೇಳೋದು ನನ್ನ ಗಂಡನಿಗೆ, ಕುಡಿದು ಕೆಟ್ಟ ಸಹವಾಸ ಮಾಡಬೇಡ ಅಂತ ಹೇಳಿದ್ರೆ ಅವನು ಕೆಟ್ಟ ಸಹವಾಸ ಮಾಡ, ವೇಶ್ಯರ ಸಂಗಡ ಹೋಗಿ ಪಾಪ ಮಾಡಿ ಅವನಿಗೆ ಏಡ್ಸ್ ರೋಗ ಬಂದು, ಆ ಏಡ್ಸ್ ರೋಗ ನಮ್ಮೆಲ್ಲರಿಗೆ ಬಂದಿದೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಒಬ್ಬನು ತಪ್ಪು ಮಾಡುವುದರಿಂದ ನಿನ್ನ ಕುಟುಂಬಕ್ಕೆಲ್ಲ ಅದು ಶಾಪ ಬರುತ್ತೆ. ಆ ರೋಗ ಎಲ್ಲರಿಗೂ ಬರುತ್ತೆ. ಆ ದೇವರ ಕೋಪ ಎಲ್ಲರಿಗೂ ಬರುತ್ತೆ. ಯಾಕಂದ್ರೆ ಬೈಬಲ್ ಅಲ್ಲೇ ತಗೊಳ್ಳೋಣ. ಸ್ಟಾರ್ಟಿಂಗ್ ಯಾರು ಪಾಪ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು, ಆ ಒಂದು ತಪ್ಪಿನಿಂದ ಇವತ್ತು ನಾವೆಲ್ಲರೂ ಮರಣಕ್ಕೆ ಒಳಗಾಗಿದ್ದೇವೆ. ಹಲ್ಲೆಲೂಯಾ. ನಾವೆಲ್ಲರೂ ಸಾವಿಗೆ ಒಳಗಾಗಿದ್ದೇವೆ. ಒಂದು ಸಣ್ಣ ತಪ್ಪು. ಯಾಕೆ? ಆದಾಮ ಅವಳಿಗೆ ಗೊತ್ತಿರ್ಲಿಲ್ವಾ? ದೇವರು ಯಾರಂತ ಗೊತ್ತಿಲ್ವಾ? ದೇವರು ಹೇಳಿದ್ದು ಕೇಳಬೇಕಾಗಿತ್ತಲ್ವಾ? ಹಲ್ಲೆಲೂಯಾ. ಅವನು ತಪ್ಪು ಮಾಡಿಬಿಟ್ಟ. ಯಾರ ಮಾತು ಕೇಳಿದ? ಹಲ್ಲೆಲೂಯಾ. ದೇವರ ಮಾತು ಕೇಳದೆ ಸೈತಾನನ ಮಾತನ್ನ ಕೇಳಿ ಅವನು ಒಳಗಾಗಿ ದೇವರಿಗೆ ತಪ್ಪು
ಮಾಡಿಬಿಟ್ಟ, ತಪ್ಪು ಮಾಡಿ ಸಾವಿಗೆ ಒಳಗಾದ. ಹಲ್ಲೆಲೂಯಾ. ಒಬ್ಬನು ಆವತ್ತು ಆದಾಮ ಅವಳ ತಪ್ಪು ಮಾಡಿರುವುದರಿಂದ ಇಡೀ ಲೋಕಕ್ಕೆ ಮರಣ ಆವರಿಸಿಕೊಂಡಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 4ನೇ ಅಧ್ಯಾಯ 8ರಿಂದ 11 ವಚನ ಅಲ್ಲಿ ನೋಡುವಾಗ ಓದ್ರಿ, ಯಾರಾದ್ರೂ ಓದ್ರಿ. ಆದಿಕಾಂಡ 4ನೇ ಅಧ್ಯಾಯ 8ರಿಂದ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆರನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನ ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೆರನು ಎಲ್ಲಿ ಎಂದು ಕೇಳಿದನು. ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಆಮೆನ್. ಇವನು ಏನ್ ಮಾಡ್ತಾ ಇದ್ದಾನೆ? ತಮ್ಮನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ? ಅಡವಿಗೆ. ಹಲ್ಲೆಲೂಯಾ. ಅವಾಗ ದೇವರು ಕೇಳ್ತಾ ಇದ್ದಾನೆ. ದೇವ್ರು ಗೊತ್ತಿಲ್ವಾ? ದೇವ್ರು ಕೇಳ್ತಾನೆ, ಎಲ್ಲಿ ನಿನ್ನ ತಮ್ಮ ಅಂತ ಕೇಳ್ತಾನೆ. ಇವ್ನು ನೋಡಿ ಏನ್ ಹೇಳ್ತಾನೆ? ಅಯ್ಯೋ, ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲಪ್ಪ ಅಂತ ಕೇಳ್ತಾನೆ. ಆಮೇಲೆ ಹೋದ್ರಿ, ಅದಕ್ಕೆ ಯೆಹೋವನು, ನೀನು ಏನ್ ಮಾಡಿದೆ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು. ಹಲ್ಲೆಲೂಯಾ. ನಿನ್ನ ತಮ್ಮನ ರಕ್ತವು ಭೂಮಿಯಿಂದಲೇ ನನ್ನನ್ನು ಕೂಗುತ್ತಾ ಇದೆ. ಹಲ್ಲೆಲೂಯಾ. ಆಮೇಲೆ ಏನ್ ಮಾಡಿದೆ? ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಣ್ಣ ತಪ್ಪಿನಿಂದ ಮರ್ಡರ್ ಮಾಡಿಬಿಟ್ಟ. ಮರ್ಡರ್ ಮಾಡಿ ದೇವರಿಗೆ ವಿರುದ್ಧವಾಗಿ ಶಾಪವನ್ನ ತಂದುಕೊಂಡ. ಸಣ್ಣ ತಪ್ಪಂದ್ರೆ ಯಾವುದು? ಕೊಲೆ. ಅಂದ್ರೆ ಅದಕ್ಕಿಂತ ಮುಂಚೆ ಏನ್ ತಪ್ಪ ಮಾಡಿದ್ರೆ? ಏನಿತ್ತು ಅದರಲ್ಲಿ? ಕಾಣಿಕೆ. ಹಲ್ಲೆಲೂಯಾ. ಇವನ ಕಾಣಿಕೆ ದೇವರು ಮೆಚ್ಚಿದ, ಇವನು ಮೆಚ್ಚಲಿಲ್ಲ. ಅಷ್ಟೇ, ಸಿಂಪಲ್. ಹಲ್ಲೆಲೂಯಾ. ಒಂದು ಸಣ್ಣ ವಿಷಯಕ್ಕಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ದೊಡ್ಡ ಮರ್ಡರ್ ಮಾಡಿ ಶಾಪಕ್ಕೆ ಒಳಗಾಗ್ಬಿಟ್ಟ. ಹಲ್ಲೆಲೂಯಾ. ತಮ್ಮನ ಕಾಣಿಕೆ ದೇವರು ಮೆಚ್ಚಿದ್ರೇನು, ನನ್ನ ಕಾಣಿಕೆ ಮೆಚ್ಚಿದ್ರೇನು, ಎಲ್ಲ ಒಂದೇ ತಾನೆ, ಹೌದಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಚರ್ಚ್ ಅಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬಂದು ನಿಂತ್ಕೊಂಡ್ರೆ ಅವ್ರು ಬಂದ್ರೇನು, ನಾನ್ ಬಂದ್ರೇನು, ನಾವೆಲ್ಲ ಒಂದೇ ಫ್ಯಾಮಿಲಿ. ಬೆಚ್ಚದ ಫ್ಯಾಮಿಲಿ ಅಂದ್ರೆ ನಾವೆಲ್ಲ ಒಂದೇ, ಹೌದಲ್ವಾ? ಹಲ್ಲೆಲೂಯಾ. ನಮ್ಮ ತಂಗಿ ಅಲ್ಲಿ ಮೇಲೆ ನಿಂತಿದ್ದಾಳಂದ್ರೆ ಅದು ನನ್ನ ತಂಗಿನೇ, ಅವನ ಮೇಲೆ ನಿಂತಿದ್ದಾನಂದ್ರೆ ನನ್ನ ತಮ್ಮನೇ. ಹಲ್ಲೆಲೂಯಾ. ಈ ಭಾವನೆ ಕಾಯಿನನಿಗೆ ಬರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಏನ್ ಮಾಡಿದ? ಶಾಪ ತಂದ್ಕೊಂಡ. ಎದರಿಂದ? ಕೊಲೆ ಮಾಡಿದ್ರಿಂದ. ಹಲ್ಲೆಲೂಯಾ. ದಾವೀದನು ವ್ಯಭಿಚಾರ ಮಾಡಿದಾಗ ಏನಾಯ್ತು? 4 ಮಕ್ಕಳನ್ನ ಏನ್ ಮಾಡ್ದ? ಕಳೆದುಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಣ್ಣ ತಪ್ಪು. ಆಕಾನನು ದೇವರ ಸ್ವತ್ತವನ್ನ ಏನ್ ಮಾಡ್ದ? ಬಂಗಾರವನ್ನ ಬಚ್ಚಿಟ್ಕೊಂಡಿದ್ರಿಂದ ಏನಾಯ್ತಂದ್ರೆ ಅವನ ಮನೆಯವರೆಲ್ಲರಿಗೂ ಮರಣ ತಂದುಕೊಂಡ. ಬಂಗಾರ ಮುಚ್ಚಿಟ್ಟಿದ್ದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ 2 ಅರಸ 5:27. 2 ಅರಸ 5:27. 2 ಅರಸ 5:27. ನಾಮಾನನ ಕುಷ್ಠವು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಆಮೆನ್. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಯಾರಿವನು? ಇವನು ಎಲಿಷನ ಶಿಷ್ಯ. ಹಲ್ಲೆಲೂಯಾ. ಇವನು ಅಸಿಸ್ಟೆಂಟ್ ಪಾಸ್ಟರ್ ಇವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಏನ್ ಮಾಡಿದಂದ್ರೆ ನಾಮಾನನ ಕುಷ್ಠ ರೋಗ ವಾಸಿ ಆಯ್ತು. ಹಲ್ಲೆಲೂಯಾ. ವಾಸಿ ಆದಾಗ ಕಾಣಿಕೆ ಕೊಡಬೇಕು. ಅವನೇನ್ ಮಾಡಿದ? ಕಾಣಿಕೆ ಕೊಡಕ್ಕೆ ಎಲಿಷನ ಗುರುಗಳಿಗೆ ತಗೊಂಡು ಬಂದ. ಈ ಗುರುಗಳು ಬೇಡಪ್ಪ ನಿನ್ನ ಕಾಣಿಕೆ ನನಗಂತ ವಾಪಸ್ ಕಳಿಸಿದ್ರು. ವಾಪಸ್ ಕಳಿಸಿದಾಗ ಹಿಂದ್ಗಡೆ ಡೋರ್ ಇಂದ ಪಾಸ್ಟರ್ಗೆ, ಸೀನಿಯರ್ ಪಾಸ್ಟರ್ಗೆ ಗೊತ್ತಾಗದಂಗೆ ಇವನು ಈ ಕಡೆ ಡೋರ್ ತೆಗೆದುಬಿಟ್ಟು ಅಡ್ಡ ಹೋಗಿ, ಸಾರ್ ನಿಂತ್ಕೊಳ್ಳಿ ಸರ್, ನಮ್ಮ ಗುರುಗಳು ನಿಮ್ಮ ಕಾಣಿಕೆ ಎಲ್ಲ ಕೊಡಂತ ಹೇಳಿದಾರಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನ್ನೆಲ್ಲ ತಗೊಂಡೋಗಿ ಅವ್ರ ಮನೆಯಲ್ಲಿ ಬಚ್ಚಿಟ್ಕೊಂಡು ಬಂದು ಆಮೇಲೆ ಕೈ ಒರೆಸ್ಕೊಂಡು ಒಳ್ಳೇದಾಯ್ತಪ್ಪ ಅಂತಂದು ಗುರುಗಳೇ ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲಿ ಹೋಗಿದೆ ಗೈಜ? ಎಲ್ಲಿಲ್ಲ, ಹೊರಗಡೆ ಇಲ್ಲಿ ಸುತ್ತಾಡ್ಕೊಂಡಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಾಮಾನನ ಕುಷ್ಠ ರೋಗವು ನಿನ್ನ ಮನೆತನವರೆಗೂ, ನಿನ್ನ ತಲೆಮಾರಿನವರೆಗೂ, ಹಲ್ಲೆಲೂಯಾ,
ಆ ಒಂದು ಸಣ್ಣ ತಪ್ಪು ಕಳ್ಳತನ ತುಂಬಾ ದೊಡ್ಡ ತಪ್ಪು ಅದ. ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ, ಕಳ್ಳತನ ಮಾಡಬೇಡ್ರಿ. ಹಲ್ಲೆಲೂಯಾ. ಮನೆಯಲ್ಲಾಗ್ಲಿ, ಮಠದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ಎಲ್ಲಾಗ್ಲಿ ಕೇಳಿಸ್ಕೊಂಡಾಗ ನಿಮಗೆ ಆಶೀರ್ವಾದ ಕೊಡ್ತಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ, ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ. ಆದ್ರೆ ನಾವು ಅದನ್ನ ಕಳ್ಳತನವಾಗಿ ಮಾಡಬಾರದು. ಈ ಗೇಜಿಯ ಸೇವೆ ಮಾಡುತ್ತೆ, ಸೇವೆಯಲ್ಲಿ ಮೋಸ ಮಾಡಿದ ಅವನಿಗೆ ಏನು ಸಂಭವಿಸುತ್ತಂದ್ರೆ ಅವನಲ್ಲದೆ ಅವನ ತಲೆಮಾರಿನವರೆಗೂ ಕುಷ್ಠ ರೋಗ ಹತ್ಕೊಂಡು ಬೇಕಿತ್ತ. ಇದು ಒಳ್ಳೆ ಆರಾಮಾಗಿ ಕೂತಿದ್ದ ಬಲಗಡೆ. ಹಲ್ಲೆಲೂಯಾ. ಯೇಸಪ್ಪನ ಜೊತೆಯಲ್ಲಿ ಕೂತ್ಕೊಂಡು ಎಲಿಷನ ಜೊತೆ ಎಲಿಯನ ಹೋದ ಮೇಲೆ ಅವನ ಬ್ಲೆಸ್ಸಿಂಗ್ ಯಾರಿಗೆ ಬಂದು? ಎಲಿಷನ ಹೋದ ಮೇಲೆ ಯಾರಿಗೆ ಬರಬೇಕಾಗಿತ್ತು? ಕೆಹಜಿಯನಿಗೆ ಬರಬೇಕಾಗಿತ್ತು. ಹಲ್ಲೆಲೂಯಾ. ಆ ಆಶೀರ್ವಾದವನ್ನ, ಆ ಪ್ರವಾದಿಯನ್ನ ಅವನು ಕಳ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ದುಡುಕಿ ತಪ್ಪು ಮಾಡುವಾಗ ನಾವು ಕಳ್ಕೊಳ್ತೀವಿ. ದುಡುಕಿ ತಪ್ಪು ಮಾಡಬಾರದು. ಯೋಚಿಸುವ ಜ್ಞಾನ ದೇವರು ಕೊಟ್ಟಿದ್ದಾರೆ. ಸೈತಾನನ ಹೇಳಿದ ಮೇಲೆ ಟಕ್ಕಂತ ಹರಿದು ತಿನ್ನೋದಲ್ಲ. ಅವನು ಸ್ವಲ್ಪ ವೇಟ್ ಮಾಡಮ್ಮ, ಪ್ರೇಯರ್ ಮಾಡೋ, ನಮ್ಮ ಗುರುಗಳು ಬರ್ಲಿ ಕೇಳೋಣ ಸ್ವಲ್ಪ ಅಂತ ಹೇಳಲಿಲ್ಲ. ಹಲ್ಲೆಲೂಯಾ. ಅವಳು ಅಬುಕ್ಕಂತ ತಗೊಂಡು ಅವನು ಅರ್ಧ ಕಟ್ ಮಾಡಿ ಅವನಿಗೆ ಕೊಟ್ಬಿಟ್ಲ. ಹಲ್ಲೆಲೂಯಾ. ಅರ್ಜೆಂಟ್ ದುಡುಕಿ ನಾವು ತಪ್ಪು ಮಾಡುವುದರಿಂದ ಶಿಕ್ಷೆಗೆ ಒಳಗಾಗುತ್ತೇವೆ. ಹಲ್ಲೆಲೂಯಾ. ಈ ಲೋಕದ ಜನರು ಹೇಳ್ತಾರೆ, ನಾನ್ ಪಾಪ ಮಾಡಿದ್ರೆ ಏನಾಯ್ತು? ಯಾರಿಗೇನಾಯ್ತು? ನನ್ನ ಹೆಂಡತಿ ಪಾಪ ಮಾಡಿದ್ರೆ ಏನಾಯ್ತು? ನನ್ನ ಮಕ್ಕಳು ಪಾಪ ಮಾಡಿದ್ರೆ ಏನಾಯ್ತು? ಏನು ನಿಮಗೇನು ಸಂಬಂಧ ಅಂತ ಅಂದುಕೊಳ್ತಾರೆ. ಹಲ್ಲೆಲೂಯಾ. ಈಗ ನೋಡಿ, ಒಂದು ಮರದ ಕೊಂಬೆಯನ್ನ ಹಿಂಗ್ ಹಿಡಿದು ಅಳಗಾಡಿಸಿದಾಗ ಮರ ಅಷ್ಟು ಅಳಗಾಡುತ್ತೋ ಅಥವಾ ಅದರ ಟೊಂಪಿ ಮಾತ್ರ ಅಳಗಾಡುತ್ತೋ? ಹೇಳಿ. ನಾವು ಮರದ ಟೊಂಪಿಯನ್ನು ಹಿಂಗ್ ಅಳಗಾಡಿಸುವಾಗ ಮರ ಕೂಡ ಅಳಗಾಡುತ್ತೆ. ಹಲ್ಲೆಲೂಯಾ. ಒಬ್ಬರು ತಪ್ಪು ಮಾಡಿದರೆ ನಿನ್ನ ಮನೆ ಎಲ್ಲ ಅಳಗಾಡುತ್ತೆ. ಹಲ್ಲೆಲೂಯಾ. ಒಬ್ಬನ ತಪ್ಪು ಮಾಡುವುದರಿಂದ ಸಮುದ್ರ ಅಲ್ಲೋಲ ಕಲ್ಲೋಲವಾಗುವುದಕ್ಕೆ ಶುರುವಾಯಿತು. ನಾವೇ ಅಳಗಾಡೋದಕ್ಕೆ ಶುರುವಾಯಿತು. ಹಲ್ಲೆಲೂಯಾ. ನಾವೇ ಇಲ್ಲಿ ಮಾಡಿರೋದು ತಪ್ಪು, ಎಲ್ಲರೂ ಅಲ್ಲ. ನೀನು ಕುಡಿಯೋದ್ರಿಂದ, ನೀನೊಬ್ಬನೇ ಸೇರೋದ್ರಿಂದ, ನೀನೊಬ್ಬನೇ ಲಂಚ ತೆಗೆದುಕೊಳ್ಳೋದ್ರಿಂದ, ನೀನೊಬ್ಬನೇ ವ್ಯಭಿಚಾರ ಮಾಡೋದ್ರಿಂದ, ನೀನೊಬ್ಬನೇ ಪಾಪ ಮಾಡೋದ್ರಿಂದ ನಿನ್ನ ಕುಟುಂಬಕ್ಕೆ, ನಿನ್ನ ವಂಶಕ್ಕೆ, ನಿನ್ನ ಜೀವನಕ್ಕೆ ಅದು ಹಾನಿಯನ್ನು ತರುತ್ತೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಏನೋ ಇದು ಏನ್ ನಂದು ಇಷ್ಟ, ಏನ್ ಕೇಳೋದು ಅಂತ. ಹಲ್ಲೆಲೂಯಾ. ಪಾಸ್ಟರ್ ಆಗಿರ್ಬೇಕು, ನಮ್ಮ ಪರ್ಸನಲ್ ವಿಷಯಕ್ಕೆಲ್ಲ ತಲೆ ಹಾಕಬಾರ್ದಂತ. ಹಲ್ಲೆಲೂಯಾ. ನೀನು ಎಚ್ಚರಿಸೋದಕ್ಕೆ ದೇವರು ನಾನು ಇಟ್ಟಿದ್ದಾನೆ. ನೀನು ಎಚ್ಚರಿಸಿಲ್ಲ ಅಂದ್ರೆ ನಿನಗೆ ಬೀಳೋ ಕತ್ತಿ ನನಗೆ ಬೀಳುತ್ತೆ. ಹಲ್ಲೆಲೂಯಾ. ವಿಮೋಚನೆ ಕಾಂಡ 34 6-7 ವಚನ ಓದ್ರಿ. ವಿಮೋಚನೆ ಕಾಂಡ 34 6-7 ವಚನ ಓದ್ರಿ. ಯೆಹೋವಾ ಕನಿಕರ. ಯಾರು? ದೇವರು ಕನಿಕರವುಳ್ಳವನು, ದಯೆಯುಳ್ಳವನು, ದೇವರು. ಓದ್ರಿ. ದೀರ್ಘ ಶಾಂತನು, ಪ್ರೀತಿ ನಂಬಿಕೆ ಉಳ್ಳ ದೇವರು, 1000 ತಲೆಗಳವರೆಗೂ ದಯ ತೋರಿಸುವ ದೇವರು, ದೋಷ ಅಪರಾಧಗಳನ್ನ ಕ್ಷಮಿಸುವವನು. ಇಲ್ಲಿದೆ ನೋಡು ಕ್ವಶನ್. ಆದರೂ ಹಲ್ಲೆಲೂಯಾ. ಒಳ್ಳೆಯವನು. ಎಲ್ಲರೂ ಹೇಳ್ತಾರೆ, ಏನು ಶಿಕ್ಷೆ ಎಲ್ಲಿ ಕೊಡ್ತಾನೆ, ಎಲ್ಲಿ ಬರ್ದಿದೆ ಬೈಬಲ್ ತೋರ್ಸು. ಹಲ್ಲೆಲೂಯಾ. ದೇವರು ಪ್ರೀತಿ ಮಾಡೋನು, ಎಸ್. ಕರುಣೆ ಉಳ್ಳವನು, ಎಸ್. ದಯ ಉಳ್ಳವನು, ಎಸ್. ನಿನ್ನ ಅನುಕಂಪ ತೋರಿಸುವವನು, ಎಸ್. ನಿನ್ನ 1000 ತಲೆಮಾರುವವರೆಗೂ ಪ್ರೀತಿಸುವ ದೇವರು, ಎಸ್. ಎಲ್ಲ ಎಸ್. ಒಳ್ಳೆ ದೇವರು. ಆಮೆನ್. ಜೋರಾಗಿ ಹೇಳ್ರಿ, ಆಮೆನ್. ಆದರೆ ಏನು? ಇಲ್ಲಿದೆ ನೋಡಿ. ಹಲ್ಲೆಲೂಯಾ. ಅಪರಾಧಗಳನ್ನ ಶಿಕ್ಷಿಸದೆ ಬಿಡದವನು. ಹಲ್ಲೆಲೂಯಾ. ಎಲ್ಲರೂ ಕರೆಕ್ಟೇ. ಆದ್ರೆ ನೀನು ಪಾಪ ಮಾಡಿದ್ರೆ ನಿನಗೆ ಏಟು ಕೊಟ್ಟೆ ಕೊಡ್ತಾನೆ. ತಪ್ಪು ಮಾಡಿದ್ರೆ ಏಟು ಬಿದ್ದೇ ಬೀಳುತ್ತೆ. ದೇವರು ಕೊಟ್ಟೆ ಕೊಡ್ತಾನೆ. ಇದೆಯಾ? ಇಲ್ಲ. ಹಲ್ಲೆಲೂಯಾ.
ಬೈಬಲ್ ವಾಕ್ಯ ಆಧಾರ ಇಲ್ಲದೆ ನಾವು ಏನು ಸೇವೆ ಮಾಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಪ್ರೀತಿಸುತ್ತಾನೆ ಅಷ್ಟೇ, ಕರುಣಿಸುತ್ತಾನೆ, ದಯೆ ತೋರಿಸ್ತಾನೆ. ಆದರೆ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡುವವರಿಗೆ ಶಿಕ್ಷಿಸದೆ ಬಿಡೋದಿಲ್ಲ. ಹೌದು. ತಂದೆಗಳ ದೋಷ ಫಲವನ್ನು ಯಾರ ತಲೆ, ಯಾರ ದೋಷ, ಯಾರ ತಂದೆಗಳ ದೋಷ ಹೇಳು ಜೋರಾಗಿ. ಯಾರ ದೋಷ? ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಮಾರಿನವರೆಗೂ. ಆಮೆನ್. ನಾನು ಹೇಳಿದ್ನಲ್ಲ, ಯಾರು ತಪ್ಪು ಮಾಡಿದ್ರು, ಯಾರು ತಪ್ಪು ಮಾಡಿ ಯಾರಿಗೆ ರೋಗ ಬಂತು? ಹಲ್ಲೆಲೂಯಾ. 5 ಜನರಿಗೆ 5 ಜನ ತಪ್ಪು ಮಾಡಿದ್ರ? ಒಬ್ಬನೇ ಮಾಡಿದ. ತಂದೆ ಮಾಡಿದ ಯಾರಿಗೆ ಬಂತು? ಇಲ್ಲಿ ಕೂಡ ವಾಕ್ಯ ಏನಿದೆ? ತಂದೆ ಮಾಡಿದ ದೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಅಪ್ಪ ಮಾಡಿದ ದೋಷ ನಿನಗೆ ಬಂದೇ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಪಾಪಿಷ್ಟ ಕೆಲಸ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಆಪತ್ತು ತಂದು ಕೊಡ್ತೀರಿ. ಒಬ್ಬನು ಲಂಚ ತೆಗೆದುಕೊಂಡ್ರೆ ಅವನ ಮಕ್ಕಳಿಗೆ ಶಾಪ ಬರುತ್ತೆ. ಹಲ್ಲೆಲೂಯಾ. ನಾನು ಉದಾಹರಣೆ ನೋಡಿದ್ದೀನಿ ಎಷ್ಟೋ ಜನ. ಏನಾಗುತ್ತೆ? ನೀನು ತಗೊಳ್ತೀಯ, ನೀನು ಮಾಡಿದ ತಪ್ಪು ನಿನ್ನ ಮಕ್ಕಳಿಗೆ, ನಿನ್ನ ಹೆಂಡತಿಗೆ ಬರುತ್ತೆ. ಆ ಪಾಪ, ಆ ಶಾಪ ನಿನ್ನ ಮಕ್ಕಳ ಮೇಲೆ ಇರುತ್ತೆ. ನೀನು ಒಂದು ಸಣ್ಣ ತಪ್ಪು ಮಾಡಬಹುದು, ಒಂದು ಸಣ್ಣ ಕಳ್ಳತನ ಮಾಡಬಹುದು, ಅದು ನೆಕ್ಸ್ಟ್ ಡೇ, ನೆಕ್ಸ್ಟ್ ಇಯರ್ ಅಲ್ಲಿ, ನೆಕ್ಸ್ಟ್ ದಿನಗಳಲ್ಲಿ, ಮುಂದಿನ ತಲೆಮಾರಿನವರೆಗೆ ನಿನ್ನ ಮಕ್ಕಳಿಗೆ, ನಿನ್ನ ಹೆಂಡತಿಗೆ ಅದು ಬರುತ್ತೆ. ಅದು ಬಂದೇ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಪಾಸ್ಟರ್ಗಳನ್ನ ತಂದೆ ತಾಯಿಗಳು ಒಬ್ಬ ಲಂಚನ ತೆಗೆದುಕೊಳ್ಳುವಾಗ ಅವನ ಕುಟುಂಬಕ್ಕೆ ಬರ್ತದೆ. ಯೋನನಿಗೆ ಒಳ್ಳೆ ಕೆಲಸ ಕೊಟ್ಟರು ದೇವರು. ಏನ್ ಕೊಟ್ರು? ದೇವರು ಒಳ್ಳೆ ಕೆಲಸ ಕೊಟ್ರು. ನಿಮ್ಗೂ ದೇವರು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಸೇವೆ ಕೊಟ್ಟಿದ್ದಾರೆ, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸಭೆಯಲ್ಲಿ, ಸಮಾಜದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ, ನಿಮ್ಮ ಊರಲ್ಲಿ, ಪಟ್ಟಣದಲ್ಲಿ ದೇವರು ನಿಮಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ, ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಎಸ್, ಹಲ್ಲೆಲೂಯಾ. ಅನನೀಯ ಸಭೆಗಳು ಅದನ್ನು ಉಳಿಸ್ಕೊಳ್ಳಿಲ್ಲ, ಗೆಹಜಿಯನ್ನು ಉಳಿಸ್ಕೊಳ್ಳಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ಕೂಡ ದೇವರು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಅದು ಉಳಿಸ್ಕೊಳ್ಬೇಕು. ಸಭೆಯಲ್ಲಿಯೋ, ಮನೆಯಲ್ಲಿಯೋ, ಕುಟುಂಬದಲ್ಲಿಯೋ, ಸಮಾಜದಲ್ಲಿಯೋ ದೇವರು ನಮಗೊಂದು ಒಳ್ಳೆ ಸ್ಥಾನಮಾನ ಇಟ್ಟಿದ್ದಾರೆ ಅಂದ್ರೆ ಅದನ್ನ ಉಳಿಸ್ಕೊಳ್ಬೇಕು. ಅನನೀಯ ಸಭೆಗಳಿಗೆ ಗೊತ್ತು, ದೇವರ ಹಣವನ್ನ ಕದ್ದುಕೊಳ್ಳಬಾರದು, ದಶಮ ಭಾಗವನ್ನ ಕದ್ದುಕೊಳ್ಳಬಾರದು ಅಂತ ಗೊತ್ತಿದ್ರು ಕೂಡ ಯಾಚಕರ ಮುಂದೆ, ಸೇವಕರ ಮುಂದೆ ತನ್ನ ವಿಷಯವನ್ನ ಮುಚ್ಚಿಟ್ಟುಕೊಂಡು ಇಷ್ಟಕ್ಕೆ ಜಮೀನು ಮಾರಿರೋದಂತ ಹೇಳಿ ಸುಳ್ಳು ಹೇಳಿ ಆ ತಂದು ದಶಮ ಭಾಗವನ್ನು ಕೊಡುವಾಗ ಇಬ್ರು ಸತ್ತೇ ಹೋದರು. ಹಲ್ಲೆಲೂಯಾ. ಕೊಡದೇ ಇದ್ರು ಪರವಾಗಿಲ್ಲ, ಸುಳ್ಳು ಯಾಕೆ ಹೇಳೋದು? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ್ರು, ಆದ್ರೂ ಅವನು ತಪ್ಪು ಮಾಡಿದ. ಶತ್ರುಗಳ ಎಲ್ಲವರನ್ನ ನಾಶ ಮಾಡು, ಅವರ ದನ ಕರಗಳ ಯಾವುದು ಬಿಡಬೇಡ ಅಂತ ಹೇಳಿದ್ರು. ತನ್ನ ಬುದ್ಧಿಯಿಂದ ಸೌಲನು ತಪ್ಪು ಮಾಡಿಬಿಟ್ಟು ಕೆಲವು ದನ ಕರಗಳನ್ನ ಉಳಿಸ್ಬಿಟ್ಟ. ಯಾಕೆ ಉಳಿಸಿದ? ಯಜ್ಞ ಮಾಡಬೇಕಂತ ಅವನು ಬುದ್ಧಿಯಿಂದ ತಪ್ಪು ಮಾಡಿಬಿಟ್ಟ. ತಪ್ಪು ಮಾಡಿದಾಗ ದೇವರು ಅವನಿಗೆ ಸಮೂಹದ ಮೂಲಕ ಏನ್ ಹೇಳ್ತಾರೆ, ಅವನ ಸ್ಥಾನ ಮಾನವನ ಕಿತ್ತು ಎಸೆದು ಬಿಟ್ರು. ಅರಸನ ಸ್ಥಾನವನ್ನ ಕಿತ್ತು ಬಿಟ್ರು. ಅರಸನ ಸ್ಥಾನ ಕೀಳೋದಲ್ಲದೆ ದೇವರ ಆತ್ಮ ಕೂಡ ಅವನಿಂದ ಬಿಟ್ಟು ಹೋಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಲನ್ನು ಕಳ್ಕೊಂಡಕ್ಕೆ ಯಾರ ಕಾರಣ? ಅವನೇ. ದೇವರು ಹೇಳಿದಂಗೆ ಮಾಡಿದರೆ ನಿನಗೇನಿದು? ದೇವರು ಹೇಳಿ ಕಳಿಸಿದರೆ ಸ್ಪಷ್ಟವಾಗಿ ಪ್ರವಾದಿ ಹೇಳಿದ್ದಾನೆ, ಅದನ್ನ ತನ್ನ ಬುದ್ಧಿಯಿಂದ ಉಪಯೋಗಿಸಿಕೊಂಡ. ಯೇಸಪ್ಪನಿಗೆ ದೇವರ ಕುರಿತು ಗೊತ್ತು, ದೇವರ ಭಯ ಗೊತ್ತು. ಆದ್ರೆ ಪಾಪ ಬಂದಾಗ ತಪ್ಪು ಮಾಡದೆ ಓಡಿ ಹೋಗ್ಬಿಟ್ಟ. ಹಲ್ಲೆಲೂಯಾ. ಓಡಿ ಹೋದಾಗ ಏನಾಯ್ತು? ಆಶೀರ್ವಾದ ಹೊಂದ್ಕೊಂಡ. ಅವನು ಗುಂಡಿಗೆ ಹಾಕಿ ಅಣ್ಣ ತಮ್ಮಂದ್ರು ತಪ್ಪು ಮಾಡಿಬಿಟ್ರು, ಅವರು ಬರಗಾಲಕ್ಕೆ ಒಳಗಾಗಿ ಬಿಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗುಂಡಿಗೆ ಹಾಕೋರು ಕೈ ಚಾಚುವಾಗ ಬಂತು, ಗುಂಡಿಗೆ ಬಿದ್ದವನ ಮೇಲೆ ಎದ್ದು ನಿಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನ ಯಾರು ತುಳಿಲಿಕ್ಕೆ ನೋಡ್ತಾ ಇದ್ದಾರೋ ನೀನು ಎದ್ದು ನಿಂತುಕೊಂಡ್ರೆ, ನಿನ್ನನ್ನು ಯಾರು ಬಗ್ಗಿಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಒಂದು ದಿನ ದಾನಿಯೇಲನಿಗೆ ಸಿಂಹದ ಗವಿಗೆ ಹಾಕೊಂಡು ಎಳ್ಕೊಂಡು ಹಾಕಕ್ ಬಂದ್ರು. ಯಾರನ್ನ? ದಾನಿಯೇಲನ.
ದಾನಿಯೇಲನ ಸಿಂಹದ ಗವಿಯಲ್ಲಿ ಹಾಕಕ್ಕೆ 4-5 ಜನ ಅವನು ಕೈ ಹಿಡ್ಕೊಂಡು ಬಂದವರು ದೂಕಬೇಕಲ್ಲ. ಎಲ್ಲಿಗೆ? ಗವಿಗೆ ದೂಕಬೇಕು. ಒಳಗಡೆ ಹೋದ್ರೆ ಸಿಂಹ ಹೊರ ತಿಂತದೆ. ಇವ್ರೇನ್ ಮಾಡಿದ್ರು? ದೂರಿಂದನೇ ಹಿಂಗ್ ನಿಂತ್ಕೊಂಡ್ಬಿಟ್ಟು 1 2 3 ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು? ತೂಕಿ ಬಿಟ್ಟಾಗ ದಾನಿಯೇಲನ ಸೈಡ್ಗೆ ಹಾಕ್ಬಿಟ್ಟು ಸಿಂಹಗಳು ಹೋಗಿ ಅವರನ್ನೇ ಅಬುಕಂತ ತಿಂದ್ಬಿಟ್ರು. ಹಲ್ಲೆಲೂಯಾ. ಇವತ್ತು ನಿನ್ನನ್ನ ದೂಕುವವರನ್ನ ದೇವರ ಸೈತಾನ ಅವನೇನ್ ಮಾಡ್ತಾರೆ? ದೇವರು ಅವನ್ನ ತಿಂದು ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಅಣ್ಣ ತಮ್ಮಂದ್ರು ಆ ಒಳಗಾಗ್ಬಿಟ್ರು. ಲೋಟನಿಗೆ ಗೊತ್ತು ಸೋದೋಮ್ ಗೊಮೋರ ಏನಂತ. ನಿಮ್ಗೂ ಗೊತ್ತಾ? ನನಗೆ ಹಾಕ್ಬೇಕು, ಇವನು ಗುಡಾರ ಹಾಕೊಂಡು ದೇವ್ರ ಹೇಳ್ದಂತ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲೇ ನನ್ನ ಹೆಂಡತಿ ಮಕ್ಕಳು ತಗೊಂಡು ನಾನು ಸಪರೇಟ್ ಆಗ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ದೂರ ಆಗ್ಲಿ, ನಾನು ಒಂದು ಹೇಳ್ತೀನಿ, ನಿನ್ನ ಬಿಟ್ಟು ಯಾರೆಲ್ಲ ದೂರ ಆಗ್ಲಿ, ಆದ್ರೆ ದೇವ್ರನ್ನ ಬಿಟ್ಟು ನೀನು ದೂರ ಆಗ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಬಿಟ್ಟು ದೂರ ಹೋಗದಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನೀನು. ಹಲ್ಲೆಲೂಯಾ. ಇಲ್ಲಿ ಏನಾಯ್ತು? ಸೋದೋಮ್ ಗೊಮೋರಗೆ ಹೋದ. ಏನ್ ಮಾಡ್ದ? ಸೋದೋಮ್ ಗೊಮೋರಗೆ ಹೋದಾಗ ಹೆಂಡತಿ ಮಕ್ಕಳನ್ನ ಆಸ್ತಿಯನ್ನ ಕಳ್ಕೊಂಡು ಬರಿದಾಗಿ ಬಂದ. ಹಲ್ಲೆಲೂಯಾ. ಎಂತ ಚೆನ್ನಾಗಿರೋ ಹೆಂಡತಿ, ತಿರುಗಿ ನೋಡುವಷ್ಟು ಉಪ್ಪಾಗಿ ನಿಂತು. ಬೇಕಿತ್ತ ಉಪ್ಪು ಎದಕ್ಕೆ ಬರುತ್ತೆ? ಹಲ್ಲೆಲೂಯಾ. ಇನ್ನು ಉಪ್ಪಿನ ಪ್ರಸಂಗ ಬೇರೆ, ಅದು ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಕಿತ್ತ? ಹಲ್ಲೆಲೂಯಾ. ತಿರುಗಿ ನೋಡ್ಬೇಡ ಬಾ ಈ ಕಡೆ ಅಂತ ಅಂದ್ರೆ ನೋಡಿದ್ರೆ ಇದೆಲ್ಲ ಕಳ್ಕೊಂಡ ಅಬ್ರಾಮನು ಅಲ್ಲೇ ಹೋಗಿ ತಪ್ಪು ಮಾಡಿಬಿಟ್ಟ. ಆದಿಕಾಂಡ 12:9 ಓದು. ದೇವರು ಹೇಳ್ದ ಹೋಗಬೇಡ ಅಂತ. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಆಮೆನ್. ಇಲ್ಲಿ ಕಾನಾನ್ ದೇಶದಲ್ಲಿ ಏನಿತ್ತು? ಅವನಿಗೇನಿದೆ? ಕಷ್ಟ ಇತ್ತು, ಘೋರ ಕ್ಷಾಮ, ಬರಗಾಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಗುಪ್ತಕ್ಕೆ ಹೋಗೋಣ, ಅಲ್ಲಿ ಚೆನ್ನಾಗಿದೆ ಅಂತ. ಹಲ್ಲೆಲೂಯಾ. ಕಷ್ಟ ಇದ್ದಲ್ಲಿ ಇರು. ಒಂದಿನ ಕಷ್ಟ ತೀರುತ್ತೆ. ಒಂದಿನ ಬೆಳಗ್ಗೆ ಬರ್ಬೇಕಲ್ಲ. ಕಷ್ಟ ಅಂತ ದಿಢೀರ್ನ ಓಡೋಗ್ಬೇಡ. ಹಲ್ಲೆಲೂಯಾ. ಸ್ವಲ್ಪ ದಿನ ಇರು. ಹಲ್ಲೆಲೂಯಾ. ಕೆಲವರು ಹೊಸದಾಗಿ ಮದುವೆ ಆಗ್ತಾರೆ. 4 ದಿನ ಗಂಡನ ಮನೆಯನ್ನ ನೋಡ್ತಾರೆ. ಅಯ್ಯೋ ಇದೆಲ್ಲ ಸರಿ ಇಲ್ಲಪ್ಪ, ನಾನು ಹೋಗ್ಬಿಡ್ತೀನಿ ಅಂತಾರೆ. ಹಂಗಲ್ಲ, ಸ್ವಲ್ಪ ದಿನ ಇರ್ಬೇಕು. ಹಲ್ಲೆಲೂಯಾ. ಕಷ್ಟದ ಜಾಗದಲ್ಲಿ ನಾವು ಇರ್ಬೇಕು. ಯಾವಾಗ ಕಷ್ಟದಲ್ಲಿ ಇರ್ತೀವೋ ಅವಾಗ ಮುಂದೆ ನಿನಗೆ ಏನೇ ಕಷ್ಟ ಬಂದ್ರು ಅದನ್ನು ಸಹಿಸುವ ಧೈರ್ಯ ನಿನಗೆ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಈ ಅಬ್ರಾಮನಿಗೆ ಏನಾಯ್ತಂದ್ರೆ ಗೊತ್ತಿಲ್ಲ. ದೇವ್ರ ಮನುಷ್ಯ, ದೇವ್ರ ಮಾತು ಕೇಳೋನು. ಯಾಕೆ ತಪ್ಪು ಮಾಡಿದ ಗೊತ್ತಿಲ್ಲ, ಯಾಕೆ ದುಡುಗಿದ ಗೊತ್ತಿಲ್ಲ. ಇಲ್ಲಿ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ. ಅಲ್ಲಿ ಹೋಗಿ ಹೆಂಡತಿಯನ್ನ ಏನ್ ಹೇಳ್ದ? ತಂಗಿ ಅಂತ ಹೇಳ. ಬೇಕಾಗಿತ್ತ? ಇಕ್ಕಟ್ಟಿಗೆ ಒಳಗಾದ. ಶತ್ರುಗಳು ಅರೆಸ್ಟ್ ಮಾಡಿಬಿಟ್ರು, ಸುತ್ತಲ ಅವನ್ನ ಹಿಡ್ಕೊಂಡ್ಬಿಟ್ರು. ಅವಾಗ ಭಯ ಪಟ್ಕೊಂಡು ನನ್ನ ಹೆಂಡತಿ ಬಹಳ ಚೆಲುವೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ದ? ತಂಗಿ ಅಂತ ಹೇಳ್ಬಿಟ್ಟ. ಹಲ್ಲೆಲೂಯಾ. ಇದು ಬೇಕಿತ್ತ? ಈ ಕಷ್ಟ ಬೇಕಿತ್ತ? ಇದಕ್ಕೆ ಕಾರಣ ಯಾರು? ಕಷ್ಟ ಇರುತ್ತೆ. ಮನುಷ್ಯನ್ ಕಷ್ಟ ಬರೋದು ಇನ್ಯಾರಿಗೆ ಬರುತ್ತೆ? ಕಷ್ಟ ಎಲ್ಲರಿಗಿದೆ. ಇಲ್ಲಿ ಯಾರಿಗಿಲ್ಲ ಹೇಳು? ಯಾರ ಕಷ್ಟ ಇಲ್ಲ? ನನಗೇನು ಇಲ್ಲ ಅಂತ ಹೇಳೋರು ಯಾರಾದ್ರೂ ಇದ್ದೀರಾ? ಎದೆ ಮುಟ್ಕೊಂಡು ಹೇಳಿ. ಎಲ್ಲರಿಗೂ ಕಷ್ಟ ಇದೆ. ಆದ್ರೆ ನನ್ ಕಷ್ಟ ನಿನ್ಗೆ ಅರ್ಥ ಆಗಲ್ಲ, ನಿನ್ ಕಷ್ಟ ನನ್ಗೆ ಅರ್ಥ ಆಗಲ್ಲ. ನಿನ್ ಕಷ್ಟ ನನ್ ಕಷ್ಟ ಅವ್ರಿಗೊಬ್ಬರಿಗೆ ಅರ್ಥ ಆಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನನ್ ಕಷ್ಟ ಆ ಸ್ವಾಮಿಗೊಬ್ಬರಿಗೆ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ವಾಕ್ಯ ಹೇಳ್ತದೆ, ಮೋಸೆ ತಿಳಿದು ತಪ್ಪು ಮಾಡ್ದ. ಏನ್ ಮಾಡ್ದ? ಮೋಸೆ ತಿಳಿದು ತಪ್ಪು ಮಾಡ್ದ. ದೇವರು ಏನ್ ಹೇಳಿದ್ರು? ಮೋಸೆ ಒಂದೇ ಸಲ ನೀನು ಬಂಡೆಗೆ ಹೊಡಿ ಅಂತ. ಹಲ್ಲೆಲೂಯಾ. ಸರಿ, ಒಂದೇ ಸಲ ಬಂಡೆಗೆ ಹೊಡಿಬೇಕು. ಅದಕ್ಕೆ ನೀರು ಬೇಕಾಗಿತ್ತು. ಹಲ್ಲೆಲೂಯಾ. ಆದ್ರೆ ಅವನು ಏನ್ ಮಾಡ್ದ? ಈ ಕಾಟ ಜಾಸ್ತಿ ಆಯ್ತು. ಈ ಕಡೆ ನೋಡಿದ್ರೆ ಇವ್ರು ಇಸ್ರಾಯೇಲ್, ಈ ಕಡೆ ನೋಡಿದ್ರೆ ಸ್ವಾಮಿ ಪದೇ ಮಾತಾಡ್ತಾನೆ. ನನಗಂತೂ ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ರಪ್ಪ ಅಂತ 2 ಸರಿ ಇಟ್ಟ. ಕಾನಾನ್ ದೇಶಕ್ಕೆ ಹೋಗ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನ ದೇಶಕ್ಕೆ ಹೋಗ್ಲಿಲ್ಲ. ನೀನು ಒಂದೇ ಒಂದು ತಪ್ಪಿನಿಂದ ಬರುವ ಆಶೀರ್ವಾದವನ್ನ ನೀನು ಕಳ್ಕೊಳ್ತೀಯಾ? ನಾನು ಕಳ್ಕೊಳ್ತೀನಿ. ಹಲ್ಲೆಲೂಯಾ. ಬರುವ ಆಶೀರ್ವಾದಕ್ಕೆ ತಡೆ ನಿನ್ನ ಕೋಪ, ತಡೆ ನಿನ್ನ ರೋಷ, ತಡೆ ನಿನ್ನ ಸೊಕ್ಕು, ತಡೆ ನಿನ್ನ ಅಹಂಕಾರ, ತಡೆ ನಿನ್ನ ಹಣ, ತಡೆ ನಿನ್ನ ಸ್ಥಾನಮಾನ, ತಡೆ ನಿನ್ನ ಸೌಂದರ್ಯ. ಅದೆಲ್ಲ ನಿನ್ನ ಜೀವಿತಕ್ಕೆ ಅಡ್ಡಗೋಡೆಯಾಗಿರುತ್ತೆ. ಹಲ್ಲೆಲೂಯಾ. ಹೆಂಡತಿ ತಪ್ಪು ಮಾಡೋ
ಮಾಡೋದ್ರಿಂದ, ಗಂಡಗೆ ಗಂಡನ ತಪ್ಪು ಮಾಡೋದ್ರಿಂದ, ಹೆಂಡತಿ ಗಂಡ ತಪ್ಪು ಮಾಡೋದ್ರಿಂದ, ಮಕ್ಕಳು ತಪ್ಪು ಮಾಡೋದ್ರಿಂದ, ಕುಟುಂಬ ತಪ್ಪು ಮಾಡೋದ್ರಿಂದ ಇಡೀ ಸಮಾಜಕ್ಕೆ ತಪ್ಪು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಜಾಗೃತಿಯಾಗಿರ್ಬೇಕು. ಕಾನಾನ್ ದೇಶಕ್ಕೆ ಹೋಗಲಿಲ್ಲ. ಹಲ್ಲೆಲೂಯಾ. ಒಂದು ಅರಸ 11 ಸೊಲೊಮೋನನಿಗೆ ಏನ್ ಕಡಿಮೆ ಮಾಡಿದ್ರು ದೇವರು? ಏನ್ ಕಡಿಮೆ ಮಾಡಿದ್ರು? ಏನಾದ್ರೂ ಕಮ್ಮಿ ಇತ್ತ? ಹೆಂಡತಿಗಳೆಷ್ಟು? 1000. ವಜ್ರ ವೈಡೂರ್ಯ, ಮನೆ, ಅರಮನೆ, ಬಟ್ಟೆ, ರಾಜರುಗಳು, ಸೈನಿಕರುಗಳು, ಆಳುಗಳು ಎಲ್ಲ ಇತ್ತು. ಹಲ್ಲೆಲೂಯಾ. ಏನ್ ಕಮ್ಮಿ ಇತ್ರಿ? ಹಲ್ಲೆಲೂಯಾ. ಏನ್ ಮಾಡ್ದ? ಓದ್ರಿ. ಅರಸನಾದ ಸೊಲೊಮೋನನು ಫರೋಹನ ಮಗಳ ಅಲ್ಲದೆ ಮೋವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬಿ ಜನಾಂಗಗಳ ಸ್ತ್ರೀಯನ್ನು ಮೋಹಿಸಿದನು. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೆ ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನುಡಿಯುವುದಾದರೆ ಅವರು ನಿಮ್ಮನ್ನು ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾದನು. ಅವನಿಗೆ ರಾಜವಂಶವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದನು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಆಮೆನ್. ರಾಜ್ಯವನ್ನು ಕಿತ್ತುಕೊಂಡು 9ರಿಂದ 12ನೇ ವಚನ. ಅಲ್ಲಿ ದೇವರು ಅವನಿಗೆ ಒಳ್ಳೆ ಪತ್ನಿಯರು ಕೊಟ್ಟಿದ್ರು. ಮತ್ತ ಆಸೆಯಿಂದ ಹಲ್ಲೆಲೂಯಾ ಅನ್ಯ ಸ್ತ್ರೀಯರನ್ನ ಮದುವೆ ಆದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಯ್ತು ಅಲ್ಲಿ? ದೇವರು ಅವನಿಗೆ ಏನ್ ಮಾಡಿದ್ರು? ಇನ್ನೊಂದ್ಸರಿ ಕರೆಕ್ಟ್ ಆಗಿ ಓದ್ರಿ. ಅಲ್ಲಿ ಆ 9ರಿಂದ ಒಂದೊಂದೇ ಓದ್ಬೇಕು. ಇಸ್ರಾಯೇಲ್ ದೇವರಾದ ಓದಮ್ಮ. ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸ್ಕೊಂಡ. ಅನ್ಯ ದೇವತೆಗಳನ್ನು ಸೇವಿಸಲೇಬಾರದು. ಏನ್ ಹೇಳ್ದ? ಅನ್ಯ ದೇವತೆಗಳನ್ನ 2 ಸಾರಿ ಸೊಲೊಮೋನನಿಗೆ ದೇವರು ಕಾಣಿಸ್ಕೊಂಡ. ಅನ್ಯ ದೇವತೆಗಳ ಕಡೆಗೆ ಏನ್ ಮಾಡಬಾರ್ದು? ಸೇವಿಸಬಾರ್ದು. ಆಮೇಲೆ ಅವನು ಏನ್ ಮಾಡ್ದ? ಆಜ್ಞೆಗಳನ್ನ ಮೀರಿದನು. ಏನ ಯಾರು ಕೋಪ ಮಾಡ್ಕೊಂಡ್ರು? ದೇವರು ಅವನ ಮೇಲೆ ಕೋಪ ಮಾಡಿಕೊಂಡ್ರು. ಈ ಪ್ರಕಾರ ಮಾಡಿ ಮೀರಿದರಿಂದ ಆಮೆನ್. ಹಲ್ಲೆಲೂಯಾ. ಸೊಲೊಮೋನನ ರಾಜ್ಯ, ಹಲ್ಲೆಲೂಯಾ, ಅವನಿಗಿರುವ ಜ್ಞಾನ, ಅವನಿಗಿರುವ ಐಶ್ವರ್ಯ ಈ ಭೂಮಿ ಮೇಲಾಗಲಿ ಯಾರಿಗೂ ಇಲ್ಲ. ಹಲ್ಲೆಲೂಯಾ. ಅಂತ ದೇವರ ಆಶೀರ್ವಾದ ಮಾಡಿದ ಆ ವ್ಯಕ್ತಿ ತಪ್ಪು ಮಾಡಿಬಿಟ್ಟ. ನಾವು ಬೇರೆಯವರ ಹೆಣ್ಣು ಮಕ್ಕಳನ್ನ ಬೇರೆ ನಮಗೆ ನಮ್ಮ ದೇವರಿಗೆ ವಿರುದ್ಧವಾಗಿರುವ ಸಂತತಿ ಹೆಣ್ಣುಗಳನ್ನ ನಾವು ತೆಗೆದುಕೊಳ್ಳಬಾರದು. ನಾವು ಮದುವೆ ಮಾಡ್ಕೊಳ್ಬಾರ್ದು. ಹಲ್ಲೆಲೂಯಾ. ಕೆಲವೊಬ್ಬರು ಹೇಳಿದ್ರು ಮಾಡ್ಕೊಳ್ತಾರೆ, ನೋವಿಗೆ ಒಳಗಾಗ್ತಾರೆ. ನಮ್ಮ ದೇವರ ಮಕ್ಕಳನ್ನ, ದೇವರು ನಂಬಿದಂತವರನ್ನ ಇದ್ದಾರೆ ಇಲ್ವಾ? ಹಲ್ಲೆಲೂಯಾ. ಅವ್ನ ಮದುವೆ ಆಗ್ಬೇಕು. ನಾವು ಮದುವೆ ಆಗಿ ನಾವು ಏನ್ ಮಾಡ್ಬೇಕಂದ್ರೆ, ಹಲ್ಲೆಲೂಯಾ, ಅವನು ಏನ್ ಮಾಡಿದ್ರು? ದೇವರ ರಾಜ್ಯ ಅವನಿಂದ ಏನ್ ಮಾಡಿದ್ರು? ಕಿತ್ತುಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇಬ್ರಿಯ 3ನೇ ಅಧ್ಯಾಯ 10ರಿಂದ 14 ವಚನ. ಇಬ್ರಿಯ 3:10ರಿಂದ 14. ಇಬ್ರಿಯ 3ನೇ ಅಧ್ಯಾಯ 10ರಿಂದ. ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದರು. ನೋಡಿ, ಅವರು ಯಾವಾಗಲೂ ಹೃದಯದಲ್ಲಿ 1 ಸಲ ಅಲ್ಲ, 2 ಸಲ, 3 ಸಲ ಅಲ್ಲ, 1 ವಾರ ಅಲ್ಲ, 2 ವಾರ ಯಾವಾಗಲೂ ತಪ್ಪು ಮಾಡೋದು. ದೇವರ ಮಕ್ಕಳಾಗಿ ದೇವರನ್ನು ತಿಳ್ಕೊಂಡವರಾಗಿ 1 ಸಾರಿ ಮಾಡಬಹುದು, ಏನೋ ದುಡುಕಿ ಮಾಡದೆ, ತಿಳಿದು ಮಾಡದೆ, ತಿಳಿಲಾರದೆ ಮಾಡದೆ, ಮತ್ತೆ ತಪ್ಪು ಮಾಡುವವರಿಗೆ ಏನಿಲ್ಲ. ಹೋದ್ರೆ ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೃದಯದಲ್ಲಿ ತಪ್ಪುವರಾಗಿದ್ರು. ಆದರೆ ಅವರು ನನ್ನ ಮಾರ್ಗವನ್ನು ತಿಳಿಕೊಳ್ಳಲಿಲ್ಲ. ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರೋದಿಲ್ಲ ಎಂದು ಕೋಪಗೊಂಡು ಪ್ರಮಾಣ ಮಾಡಿದರು. ದೇವರೇ ಪ್ರಮಾಣ ಮಾಡಿಬಿಟ್ಟ, ಕೋಪಗೊಂಡು ಪ್ರಮಾಣ ಮಾಡಿದ. ಸಹೋದರರೇ,
ತಗೊಳ್ರಿ. ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಆ ದೇವರ ಬಿಟ್ಟು ಹೋಗುವ, ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಎಸ್, ಆಮೆನ್. ಹಲ್ಲೆಲೂಯಾ. ಕೆಟ್ಟ ಹೃದಯ, ಯಾವ ಹೃದಯ ಅದು? ದೇವರನ್ನ ಬಿಟ್ಟು ಹೋಗುವ ಹೃದಯ ಯಾರಲ್ಲಿ ಇರಬಾರದು. ಹಲ್ಲೆಲೂಯಾ. ನಮಗೆ ಈಗಾಗಲೇ ಹೇಳ್ತಾನ, ಎಲ್ಲ ಬಿಟ್ಟು ಬಿಡಬಹುದು, ಎಲ್ಲರೂ ಬಿಟ್ಟು ಹೋಗ್ಲಿ, ಏನೆಲ್ಲ ಕಳ್ಕೊಳ್ರಿ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ನೀನ್ ನನ್ನಿಂದ ಎಲ್ಲ ತಗೊಂಡ್ಬಿಟ್ಟಿದೆ, ಓಕೆ ತಗೋ, ಎಲ್ಲ ತಗೋ, ಆದ್ರೆ ನಿನ್ನ ಆತ್ಮ ಮಾತ್ರ ನನ್ನಿಂದ ತೆಗಿಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಏನೆಲ್ಲ ಹೋದ್ರು ದೇವರು ಮಾತ್ರ ನೀನು ಒಳಗಿಂದ ಹೋಗಬಾರದು. ನಿನ್ನ ಆತ್ಮಿಕ ಜೀವಿತ ತಣ್ಣಗಾಗಬಾರದು, ನಿನ್ನ ಪ್ರಾರ್ಥನಾ ಜೀವಿತ ತಣ್ಣಗಾಗಬಾರದು, ನಿನ್ನ ಆರಾಧನೆ ತಣ್ಣಗಾಗಬಾರದು. ವಾಕ್ಯ ಓದ್ತೀಯ, ಇನ್ನೂ ಹೆಚ್ಚಾಗಿ ಓದು. ಪ್ರಾರ್ಥನೆ ಮಾಡ್ತೆ, ಇನ್ನೂ ಹೆಚ್ಚಾಗಿ ಮಾಡು. ಆರಾಧನೆ ಮಾಡ್ತೆ, ಇನ್ನೂ ಹೆಚ್ಚಾಗಿ ಮಾಡು. ಉಪವಾಸ ಮಾಡ್ತೆ, ಇನ್ನೂ ಹೆಚ್ಚಾಗಿ ಮಾಡು. ಆದ್ರೆ ದೇವರಿಗೆ ಇನ್ನೂ ಹತ್ರ ಆಗು. ಆದ್ರೆ ದೇವರಿಂದ ಇನ್ನೂ ದೂರ ಆಗಬೇಡ. ಹಲ್ಲೆಲೂಯಾ. ಈ ಲೋಕದಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ಏನೇ ಸಂಭವಿಸಲಿ, ಏನೇ ಕಷ್ಟ ಬರಲಿ, ಏನೇ ಹೋರಾಟ ಬರಲಿ, ನನ್ನನ್ನು ನಂಬಿದ ಜನರು ಯಾರೇ ದೂರ ಆದರು, ಏನೇ ನಡೆದರು, ಏನೇ ಕಷ್ಟ ಬಂದರು, ಏನೇ ರೋಗ ಬಂದರು, ಏನೇ ಬಾಧೆ ಬಂದರು, ಏನೇ ವ್ಯಾಧಿ ಬಂದರು, ಕರ್ತನು ನಮ್ಮಿಂದ ಬಿಟ್ಟು ಹೋಗಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಯಾವಾಗ ಪ್ರಾರ್ಥನೆ ತಣ್ಣಗಾಗುತ್ತೋ, ಯಾವಾಗ ಉಪವಾಸ ತಣ್ಣಗಾಗುತ್ತೋ, ಯಾವಾಗ ಸಭೆಗೆ ಹೋಗೋದು ತಣ್ಣಗಾಗುತ್ತೋ, ಯಾವಾಗ ಬೈಬಲ್ ಓದೋದು ತಣ್ಣಗಾಗುತ್ತೋ, ಯಾವಾಗ ಉಪವಾಸ ಮಾಡೋದು ತಣ್ಣಗಾಗುತ್ತೋ, ಅವಾಗ ನಿಧಾನವಾಗಿ ದೇವರನ್ನು ಹಿಂದಕ್ಕೆ ಸರಿತಾ ಇರ್ತಾನೆ. ಹಲ್ಲೆಲೂಯಾ. ದೇವರು ಮಾತಾಡ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗಲಾತನು ನಿಮ್ಮ ಸಮೀಪಕ್ಕೆ ಬರುವನು. ಹಲ್ಲೆಲೂಯಾ. ನಾವು ದೇವರನ್ನ ಬಿಟ್ಟು ಆದಷ್ಟು ದೇವರಿಗೆ ಹತ್ರ ಆಗಬೇಕು ಹೊರತಾಗಿ ದೂರ ಆಗಬಾರದು. ಹಲ್ಲೆಲೂಯಾ. ಪ್ರಾರ್ಥನೆಗೆ ಏನ್ ದಿನ ಮಾಡಿದ್ರು ದೇವರು ಬರ್ತಾನ? ಏನ್ ದಿನ ಮಾಡಿದ್ರು ದೇವರು ಆಶೀರ್ವಾದ ಮಾಡ್ತಾನ? ಯಾವತ್ತೂ ಮಾಡಿದ್ರೆ ಆಗಲ್ವಾ? ಅವ್ರಿಗೆಲ್ಲ ಮಾಡಕ್ ಕೆಲಸ ಇಲ್ಲ, ನೀ ಕೆಲಸ ಕಳ್ಕೋಬೇಡ ಅಂತ ಇವ್ರಿಗೆ ದೊಡ್ಡ ಕೆಲಸ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರನ್ನ ಬಿಟ್ರೆ ನಿನಗೆ ಏನಿದೆ ಕಣ? ಹಲ್ಲೆಲೂಯಾ. ದೇವ್ರನ್ನ ಬಿಟ್ರೆ ಈ ಲೋಕದಲ್ಲಿ ಏನೂ ಇಲ್ಲ, ಇನ್ನೇನು ಸಾಧಿಸಕ್ ಆಗೋದಿಲ್ಲ. ಹಲ್ಲೆಲೂಯಾ. ನೀನು ಕಾಲು ಕೈ ನೆಟ್ಟಗಿದೆ ಅಂದ್ರೆ ಅದರ ದೇವ್ರ ಕೃಪೆನೇ ಕಾರಣ. ಹಲ್ಲೆಲೂಯಾ. ದೇವ್ರ ಕೃಪೆನೇ ಕಾರಣ. ನೀನು ಇರೋ ಬರೋ ಸ್ಟೋರಿ ಅಲ್ಲ, ಇರೋ ಬರೋ ಕಥೆಗಳನ್ನೆಲ್ಲ, ಅವ್ರ ಕತೆ, ಇವ್ರ ಕತೆ, ಅವ್ರ ಸ್ಟೋರಿ, ಇವ್ರ ಸ್ಟೋರಿ, ಆ ಜಾತಿದು, ಈ ಜಾತಿದು, ಆ ಧರ್ಮ, ಈ ಧರ್ಮ, ಅವ್ರದ್ದು, ಇವ್ರದ್ದು, ಅವ್ರ ಕತೆ, ಇವ್ರ ಕತೆ, ಅವನ ಕತೆ ಎಲ್ಲ ಬಿಟ್ಟು ಯೇಸುವಿನ ಕತೆ ಓದು, ಯೇಸುವಿನ ಚರಿತ್ರೆ ಓದು. ನಿನ್ನ ಜೀವನ ಬದಲಾವಣೆ ಆಗುತ್ತೆ, ನಿನಗೆ ಸಮಾಧಾನ ಸಿಗುತ್ತೆ, ನಿನ್ನ ಕುಟುಂಬವನ್ನ ದೇವರು ಬದಲಾಯಿಸ್ತಾರೆ, ನಿನಗೆ ಸಮಾಧಾನ ಸಿಗೋದು ಅದರಿಂದಲೇ. ಹಲ್ಲೆಲೂಯಾ. ಮೊದಲು ಏನಿಲ್ದಾಗೆಲ್ಲ ಯೇಸು ಸ್ವಾಮಿ ಬೇಕು, ವಾಕ್ಯ ಬೇಕು, ಪ್ರಾರ್ಥನೆ ಬೇಕು. ಬಿಡದೆ ಪ್ರಾರ್ಥನೆ, ಬಿಡದೆ ವಾಕ್ಯ, ಬಿಡದೆ ಸೇವೆ, ಬಿಡದೆ ಚರ್ಚು ಎಲ್ಲ. ಹಲ್ಲೆಲೂಯಾ. ಎಲ್ಲ ಆದ ಮೇಲೆ ಇವತ್ತು ಯೇಸು ಸ್ವಾಮಿ ಬೈಬಲ್ ಸೈಡಿಗೆ. ಹಲ್ಲೆಲೂಯಾ. ಅದೆಲ್ಲ ಸ್ವಾಮಿ ಕೊಡೋದು ಗೊತ್ತು, ಇಸ್ಕೊಳ್ಳೋದು ಗೊತ್ತು. ಹಲ್ಲೆಲೂಯಾ. ಸಾಲ ಕೊಟ್ಟ ಮೇಲೆ ಇಸ್ಕೊಳ್ಳೋದು ಗೊತ್ತಿರಲ್ವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಗೊತ್ತಿದ್ದೇ ನಾವು ಸಾಲ ಕೊಡೋದು, ಹೌದಲ್ವಾ? ಕರೆಕ್ಟ್ ಇಲ್ವಾ? ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೇರೆ, ಇವತ್ತು ನಾವು ಏನ್ ತಪ್ಪು ಮಾಡ್ತಾ ಇದೀವಿ? ಕೀರ್ತನೆ 139, 1, 2, 3 ವಚನ ಎಲ್ಲ ನೋಡುವಾಗ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಇಲ್ವಾ? ಕೆಲವರು ದೇವರು ನೋಡುತ್ತಿದ್ದಾನೆ, ಆದ್ರೂ ನಾವೇನ್ ಮಾಡ್ತಾ ಇದೀವಿ? ದೇವ್ರು ಏನ್ ಮಾಡ್ತಾನೆ ಬಿಡು, ಏನಾಗ್ತದೆ ಬಿಡು, ಯಾರು ಹೇಳ್ತಾರೆ ಬಿಡು, ಯಾರು ಏನ್ ಮಾಡ್ತಾರೆ, ಯಾರು ಏನ್ ಕೊಡ್ತಾರೆ, ಏನ್ ಮಾಡ್ತಾರೆ? ಇವರನ್ನು ತಪ್ಪು ಮಾಡೋದ್ರಿಂದ ಸಮಾಧಾನವಾಗಿರುವ ಪ್ರಯಾಣ ಏನಾಯ್ತು? ಆರಾಮಾಗಿ ಹೋಗ್ತಾ ಇದ್ರು. ನಾವೇ ಹಬ್ಬ ಎಷ್ಟು ಚೆನ್ನಾಗಿ ಮೆತ್ತಿಗೆ ಹೋಗ್ತಾ ಇತ್ತು, ಯಾರ ಟಚ್ ಇಲ್ದೇನೆ ನದಿಯಲ್ಲಿ ಆರಾಮಾಗಿ ಎಲ್ಲರೂ ಹೋಗ್ತಾ ಇದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕುಟುಂಬ ಯಾವ ತೊಂದರೆ ಇಲ್ಲದೆ ಆರಾಮಾಗಿ ಎಷ್ಟು ಚೆನ್ನಾಗಿ ಈ ಲೋಕ ಎಂಬ ಸಮುದ್ರದಲ್ಲಿ ನಾವೆಂಬ ನಮ್ಮ ಮನೆ, ನಾವಿಕನಾಗಿ ಯೇಸು ನಮ್ಮ ಮನೆಯಲ್ಲಿ ಇದ್ದು ಕುಟುಂಬವಾಗಿ ನಾವು ಆರಾಮಾಗಿ ಪ್ರಯಾಣಿಕರಾಗಿ ಹೋಗ್ತಾ ಇದ್ದೇವೆ. ಸಡನ್ಲಿ ಒಂದು ಏನಾಯ್ತು? ಹಲ್ಲೆಲೂಯಾ. ಒಂದು ಬಿರುಗಾಳಿ ಬಂತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೋ ನಮ್ಮ ಕುಟುಂಬ ಚೆನ್ನಾಗಿ ಇತ್ತಲ್ಲ, ಎಲ್ಲರೂ ಆರಾಮಾಗಿದ್ದೀವಲ್ಲ, ಕಾರಣ ಏನು?
ಯಾರಿಗೂ ಕೈ ಚಾಚದಾಗೆ ನಡೀತಾ ಇದೆ. ಈ ಗಾಳಿ ಬರೋದಕ್ಕೆ ಕಾರಣ ಏನು? ಯಾರು ತಪ್ಪು ಮಾಡಿದ್ರು? ಯಾರು ತಪ್ಪು ಮಾಡಿದ್ರು? ಮೂರನೇ ವಚನ ಯೋನ 3:4. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಯಾರು ಗಾಡಿ ಯಾರು ಕಳಿಸಿದ್ರಿ? ಯಾರು ಕಳಿಸಿದ್ರು? ನೀನ್ ಕಳಿಸಿದ ಗಾಡಿ? ನಮ್ಮ ಮನೆಗೆ ನೀನ್ ಕಳಿಸಿದ? ಇಲ್ಲ. ಯಾರಾದ್ರೂ ಕಳಿಸಿದ್ರೆ? ಇಲ್ಲ. ಯಾರು ಕಳಿಸಿದ್ರು? ಯೆಹೋವನು ಗಾಳಿಯನ್ನು ಕಳಿಸಿ ಬಲವಾಗಿ ಬೀಸಕ್ ಶುರುವಾಯ್ತು. ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಬಿಡಿತು. ಆಮೇಲೆ ಹಡಗು ಒಡೆದು ಹಡಗು ಏನಾಯ್ತು? ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕನು ಹೆದರಿ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬೀಸಾಡಿ ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಆಮೆನ್. ಹಲ್ಲೆಲೂಯಾ. ಸಮಾಧಾನವಾಗಿರುವ ಸಮುದ್ರ ಏನಾಯ್ತು? ಬಿರುಗಾಳಿಯಿಂದ ಸಮುದ್ರ ಅಲ್ಲೋಲ ಕಲ್ಲಲವಾಗಕ್ಕೆ ಶುರುವಾಯ್ತು. ಸಮುದ್ರ ಮೇಲೆ ಇರುವ ನಾವೇನೋ ಅಲ್ಲೋಲ ಕಲ್ಲಲವಾಗಕ್ಕೆ ಶುರುವಾಯ್ತು. ನಾವೇ ಒಳಗಡೆ ಇರುವ ಜನರು ಕೂಡ ಅಲ್ಲೋಲ ಕಲ್ಲಲವಾಗಕ್ಕೆ ಶುರುವಾಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಸಮಸ್ಯೆ ಯಾವುದರಿಂದ ನಡೀತು? ಯಾವುದರಿಂದ? ಯೋನನಿಗೆ ದೇವರು ಹೇಳಿದ್ದ ದಾರಿಯನ್ನ ಬಿಟ್ಟು ತನ್ನ ಬುದ್ಧಿ ಉಪಯೋಗಿಸಿ ದೇವರು ನೋಡ್ತಾನಂತ ಗೊತ್ತು, ದೇವರು ಹೊಡಿತಾನಂತ ಗೊತ್ತು, ದೇವರು ಏನ್ ಮಾಡ್ತಾನಂತ ಗೊತ್ತು, ಸರ್ವಶಕ್ತನು ಎಲ್ಲವನ್ನ ನೋಡುವ ದೇವರು ಅಂತ ಗೊತ್ತಿತ್ತು. ಆತನು ಹೇಳ್ತಾನೆ, ಇವನಿಗೋಸ್ಕರ ಸಾವಿರಾರು ಲಕ್ಷ ಜನ ಸಾಯ್ತಾ ಇದ್ದಾರೆ. ದೇವರು ಅದನ್ನ ತಪ್ಪಿಸೋದಕ್ಕಾಗಿ ದೇವರ ಕೋಪ ಅದರ ಮೇಲೆ ಉಂಟಾಗಿದೆ. ಹಲ್ಲೆಲೂಯಾ. ಆ ನಿನೆವೆ ಪಟ್ಟಣ ಮೇಲೆ ದೇವರ ಕೋಪ ಉಂಟಾಗಿದೆ. ಅದನ್ನ ಹಾಳು ಮಾಡಿ ಅದನ್ನು ನಾಶ ಮಾಡುವುದಕ್ಕೆ ದೇವರ ಕೋಪ ಉಂಟಾದಾಗ ದೇವರು ನಾವು ಅದನ್ನ ತಡೆಯುವುದಕ್ಕೆ ಯೋನನನ್ನ ಕಳಿಸಿದ್ದಾನೆ. ಯೋನನು ಆ ಅನ್ನ ಉಗ್ರ ಕೋಪವನ್ನ ತಡೆಯುವುದಕ್ಕೆ ಹೋಗೋದು ಬಿಟ್ಟು ನೆಮ್ಮದಿಯಾಗಿರೋಣಪ್ಪ. ಯಾರು ನೋಡಲ್ಲ, ನಮ್ಮ ಜೊತೆ ಅಸಿಸ್ಟೆಂಟ್ಗಳು ಇಲ್ಲ, ನಮ್ಮ ಸಭೆಯವರು ಇಲ್ಲ, ಆರಾಮಾಗಿ ಪ್ರಯಾಣ ಮಾಡೋದಂತ ಇವರೆಲ್ಲ ಮೇಲೆ ಕೂತ್ಕೊಂಡಿದ್ದಾರೆ, ಅವನು ಕೆಳಗೆ ಮಲ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಆರಾಮಾಗಿ ಮಲ್ಕೊಂಡಿದ್ದಾನೆ, ಯಾರು ನೋಡಲ್ಲ ಬಿಡು ಅಂತ. ಹಲ್ಲೆಲೂಯಾ. ದೇವರೇ ಒಂದು ಬಿರುಗಾಳಿ ಶುರು ಮಾಡಿದ್ರು. ಆ ಬಿರುಗಾಳಿಯಿಂದ ಶುರುವಾಯ್ತು, ಸಮಾಧಾನ ಕದಲಿ ಹೋಯ್ತು. ನೀವು ಅಂತೀರಾ, ನನ್ನಿಂದ ನನ್ನ ಮನೆಗೆ ಏನಾಗುತ್ತೆ? ನಾನು ತಪ್ಪು ಮಾಡಿದ್ರೆ ನನ್ನ ಮನೆಗೆ ಏನಾಗುತ್ತೆ? ನಿನ್ನ ಕುಟುಂಬ ಹಾಳಾಗುತ್ತೆ. ಒಬ್ಬರಿಂದ ನಿನ್ನ ಕುಟುಂಬ ಹಾಳಾಗುತ್ತೆ, ನಿನ್ನ ಜೀವನ ಹಾಳಾಗುತ್ತೆ, ನಿನ್ನ ಸಂಸಾರ ಹಾಳಾಗುತ್ತೆ. ನಿನ್ನ ಮಗ ಮಾಡೋ ತಪ್ಪಿನಿಂದ ನಿನ್ನ ಕುಟುಂಬದ ಹೆಸರು ಕೆಡುತ್ತೆ. ನಿನ್ನ ಗಂಡ ಮಾಡೋದ್ರಿಂದ ನಿನ್ನ ಹೆಸರು ಕೆಡುತ್ತೆ. ನಿನ್ನ ಹೆಂಡತಿ ತಪ್ಪು ಮಾಡೋದ್ರಿಂದ ನಿನ್ನ ಮನೆತನ ಕೆಡುತ್ತೆ, ನಿನ್ನ ಸಾಕ್ಷಿ ಕೆಡುತ್ತೆ, ನಿನ್ನ ಹೆಸರು ಕೆಡುತ್ತೆ, ನಿನ್ನ ಜೀವನ ಕೆಡುತ್ತೆ. ನೀನು ಸತ್ತೇ ಹೋಗುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾಗೃತಿಯಾಗಿರಿ. ನಾನು ತಪ್ಪು ಮಾಡಿದ್ದು ಯಾರು ನೋಡಿಲ್ಲ ಅಂಗಡಿ. ಯೋನನ ಹೋಗೋದು ಯಾರಿಗೂ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ? ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋರ್ಗೊಬ್ಬರಿಗೆ, ಯೇಸುವಿಗೆ ಎಲ್ಲ ಗೊತ್ತು. ನೀನು ಕೂತ್ಕೊಳ್ಳೋದು ಗೊತ್ತು. ಕೀರ್ತನೆ 139 1, 2, 3. ನೀನು ಕೂತ್ಕೊಳ್ಳೋದು ಗೊತ್ತು, ಹೇಳೋದು ಗೊತ್ತು, ನೀನು ಹೋಗೋದು ಗೊತ್ತು, ಬರೋದು ಗೊತ್ತು. ಹಲ್ಲೆಲೂಯಾ. ನೀನು ಯಾರನ್ನೆಲ್ಲ ಕಣ್ಣು ಮುಚ್ಚು, ಆದ್ರೆ ದೇವರ ಕಣ್ಣು ಮುಚ್ಚಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ನೀನು ಎಲ್ಲಿ ಚಾಡಿ ಹೇಳ್ತಾ ಇದೀಯಾ, ಎಲ್ಲಿ ಲಂಚ ತಗೊಳ್ತಾ ಇದೀಯಾ, ಎಲ್ಲಿ ನೀನು ಗುಣಗುಡ್ತಾ ಇದೀಯಾ, ಎಲ್ಲಿ ಪಾಸ್ಟರ್ ಬಗ್ಗೆ ಮಾತಾಡ್ತಾ ಇದೀಯಾ, ಇಲ್ಲಿ ಯಾವ ಕ್ಯಾಮ್ರಾ ಇಲ್ಲ ಅಂದ್ರು ದೇವರ ಕ್ಯಾಮ್ರಾ ಮಾತ್ರ ನಿನ್ನ ಮೇಲೆ ಇದೆ. ಹಲ್ಲೆಲೂಯಾ. ದೇವರಿಗೆಲ್ಲ ಗೊತ್ತು, ದೇವರಿಗೆಲ್ಲ ಗೊತ್ತು. ಆತನ ತಕ್ಕ ಸಮಯದಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋನನಿಗೆ ದೇವರು ನೋಡ್ತಾನಂತ ಗೊತ್ತಿದ್ದು ತಪ್ಪು ಮಾಡಿದ. ಇವತ್ತು ನಿನ್ನ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ಅದು ನಿನ್ನ ಕುಟುಂಬಕ್ಕೆ ಹಾನಿ. ನೀನ್ ತಪ್ಪು ಮಾಡಿದ್ರೆ ನಿನ್ನ ಸಂಸಾರವೇ ಹಾಳಾಗುತ್ತೆ. ಬಿಡು ಅದನ್ನ ಇವತ್ತೇ ಬಿಡು. ಆ ಕೆಟ್ಟ ಚಟ ಇವತ್ತೇ ಬಿಡು. ಇವತ್ತೇ ದೇವರೇ, ನನಗೆ ಗೊತ್ತಾಗ್ಲಿಲ್ಲಪ್ಪ, ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಒಳ್ಳೆ ಸಂಬಂಧ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ, ನನ್ನ ಕುಟುಂಬ ಹಾಳು ಮಾಡ್ಕೊಂಡ್ಬಿಟ್ಟೆ, ನನ್ನ ಮಕ್ಕಳನ್ನ ಕಳ್ಕೊಂಡು ಹಾಳು ಮಾಡಿಬಿಟ್ಟೆ ಅಂತ ಹೇಳಿ ಇವತ್ತೇ ನಿನ್ನನ್ನು ನೀನು ಒಪ್ಪಿಸಿಕೊಡೋದಾದ್ರೆ ದೇವರು ದಯವುಳ್ಳವನು, ಕನಿಕರವುಳ್ಳವನು, ಪ್ರೀತಿ ಉಳ್ಳವನು, ಕರುಣೆ
ಹಲ್ಲೆಲೂಯ. ದೇವರು ನಮಗೆ ಏನ್ ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತರಾಗ್ರಿ. ದೇವರು ನನಗೆ ಕೊಟ್ಟ ಗಂಡನೇ ದೊಡ್ಡ ಗಿಫ್ಟ್ ಅಂತ ಹೇಳ್ರಿ. ದೇವರು ನನಗೆ ಕೊಟ್ಟ ಹೆಂಡತಿನೇ ದೊಡ್ಡ ಗಿಫ್ಟ್. ಅದೇ ನನಗೆ ದೇವರು ಕೊಟ್ಟ ಬಹುಮಾನ ಸಾಕು. ನನ್ನ ಜೀವನ ನನಗೆ ಕೊಟ್ಟ ಮಗನೇ ಸಾಕು, ನನಗೆ ಕೊಟ್ಟ ಮಗಳೇ ಸಾಕು. ಅದೇ ನನಗೆ ಬ್ಲೆಸ್ಸಿಂಗ್. ನಾನು ಬೇರೆ ನನ್ನ ಕಣ್ಣಾಸೋದಿಲ್ಲ, ನಾನು ಬೇರೆ ತಪ್ಪಿಗೆ ನಾನು ಹೋಗೋದಿಲ್ಲ, ಬೇರೆ ಪಾಪ ನಾನು ಮಾಡೋದಿಲ್ಲ. ಅದೇ ನನಗೆ ತೃಪ್ತಿ ಅಂತ ನೀನು ಯಾವಾಗ ದೇವರ ಮುಂದೆ ಒಪ್ಕೊಳ್ತೀಯೋ ಅವಾಗ ನಿನ್ನ ಕುಟುಂಬನ ಪ್ಲಸ್ ಮಾಡ್ತಾನೆ, ನಿನ್ನ ಕುಟುಂಬನ ಆಶೀರ್ವಾದ ಮಾಡ್ತಾರೆ, ನಿನ್ನ ಕುಟುಂಬನ ಆಶೀರ್ವಾದ ಮಾಡ್ತಾರೆ. ಈ ದಿನಗಳಲ್ಲಿ ಅನೇಕರು ತಪ್ಪು ಮಾಡಿದರೆ ಏನಾಗಲ್ಲ. ಒಂದು ಸಾರಿ ಕ್ರಿಸ್ತನು ಸ್ವೀಕರಿಸಿದ ಮೇಲೆ ನೀವು ತಪ್ಪು ಮಾಡಿದರೆ ದೇವರ ಶಿಕ್ಷೆಗೆ ಒಳಗಾಗ್ತೀರಿ. ಹಲ್ಲೆಲೂಯಾ. ವಿಗ್ರಹಾರಾಧನೆ ವ್ಯಭಿಚಾರ ಮಾಡೋದಷ್ಟೇ ಅಲ್ಲ, ವಿಗ್ರಹಾರಾಧನೆ ಕೂಡ ತಪ್ಪೇ. ವಿಗ್ರಹಾರಾಧನೆ ಮಾಡೋದ್ರಿಂದ ದೇವರು ಭಯಂಕರವಾದ ಕೋಪ ನಿನ್ನ ಮೇಲೆ ಬರ್ತದೆ. ನಿನಗೆ ಬಂದಿಲ್ಲ ಅಂದ್ರೆ ಆ ಶಾಪ ನಿನ್ನ ಮಕ್ಕಳಿಗೆ ಬರುತ್ತೆ, ನಿನಗೆ ಬಂದಿಲ್ಲ ಅಂದ್ರೆ ನಿನ್ನ ತಲೆಮಾರಿನವರೆಗೂ ಬರುತ್ತೆ. ಗೇಜೆ ಮಾಡಿದ ಪಾಪ ಅವನು ಸ್ವಸ್ಥವಾಗಿ ಹೋಗಿಬಿಟ್ಟ, ಅವನ ರೋಗ ಇವರು ಮನೆಗೆ ಅಂಟಿಕೊಳ್ಳುತ್ತೆ. ಹಲ್ಲೆಲೂಯಾ. ಯಾರ ಮೇಲೆ ನೀವು ಏನಾದ್ರೂ ತಪ್ಪು ಮಾಡಿದ್ರೆ, ಏನಾದ್ರೂ ನೀನು ದ್ರೋಹ ಮಾಡಿದ್ರೆ ಅವನು ಬರುವಂತ ಶಾಪ ನಿನಗೆ ಬರುತ್ತೆ, ಅವನ ಆಶೀರ್ವಾದ ಹೊಂದಿ ಆರಾಮಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಡುಕಬೇಡ. ಸಮಾಧಾನವಾಗಿರುವ ಕುಟುಂಬ ನೀವೇ ಕೆಡಿಸಿಕೊಳ್ಬೇಡಿ. ದೇವರು ಕೊಟ್ಟ ಚಿಕ್ಕ ಕುಟುಂಬ ಚೆನ್ನಾಗಿರ್ಬೇಕು, ಚೆನ್ನಾಗಿ ತಿನ್ಬೇಕು, ಆರಾಮಾಗಿರ್ಬೇಕು, ದುಡಿಬೇಕು, ಖುಷಿಯಾಗಿರ್ಬೇಕು, ಆರಾಧನೆಗೆ ಹೋಗ್ಬೇಕು, ದೇವ್ರ ವಾಕ್ಯ ಕೇಳ್ಬೇಕಪ್ಪ. ನಮ್ಗೆ ಯಾಕಪ್ಪ ಪಾಸ್ಟರ್ ಸವಾಸ, ನಮ್ಮ ದೇವರ ಸೇವಕರ ಸವಾಸ ನಮ್ಗೆ ಯಾಕೆ? ಅವ್ರು ನಮ್ಗಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾರೆ. ಅವ್ರು ನಮ್ಮ ತಂದೆ ತಾಯಿ ಇದ್ದಾಗೆ ನಮ್ಮ ಕಷ್ಟ ಸುಖಕ್ಕಾಗಿ ಅವರು ಕಣ್ಣೀರಿಟ್ಟು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಅವ್ರ ಸವಾಸ ನಮ್ಗೆ ಯಾಕಪ್ಪ? ನೋಡು, ಒಂದು ಸಾರಿ ಹೇಳ್ತೀನಿ, ಇನ್ನೊಂದು ಸಾರಿ ಅವ್ರ ಬಗ್ಗೆ ನನ್ನ ಮುಂದೆ ಮಾತಾಡಬೇಡ. ನನಗೆ ಗೊತ್ತು ಅವ್ರು ಯಾರಂತ, ನನಗೆ ಗೊತ್ತು, ಅವ್ರ ಬಗ್ಗೆ ನನಗೆ ಗೊತ್ತು. ತಪ್ಪು ಮಾಡಬೇಡ, ನೀನು ಶಿಕ್ಷೆ ಹೊಂದಬೇಡ ಅಂತ ಅವನಿಗೆ ಗದರಿಸಿ ಹೇಳಿದಾಗ ಅವನು ಇನ್ನೊಂದು ಸಾರಿ ನಿನ್ನ ಮುಂದೆ ಮಾತಾಡೋದಿಲ್ಲ. ಹಲ್ಲೆಲೂಯಾ. ನಿಮ್ಗೆ ಇನ್ನೊಂದು ಗೊತ್ತಾ? ಆಡೋರ್ಗಿಂತ ಕೇಳಿಸ್ಕೊಳ್ಳೋರಿಗೆ ಮಹಾಪಾಪ ಅದು. ಮಾತಾಡ ಹೋಗ್ತಾನೆ, ಕೇಳಿಸ್ಕೊಂಡವರಿಗೆ ಶಾಪ ಬರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. 7 ಓದವನು ಸೈತಾನ ಹೋಗಿಬಿಟ್ಟ. ಹಣ್ಣು ತಿನ್ನಂತ, ಜಸ್ಟ್ ಹಣ್ಣು ತಿನ್ನು ನಿನಗೆ ಜ್ಞಾನ ಬರುತ್ತೆ. 7 ಓದ್ಬಿಟ್ಟ ಅವನು. ವಂಶ ಪರಂಪರೆ ಅನುಭವಿಸಿದ ಯಾರು? ಸಾವು ಅನುಭವಿಸಿದ ಯಾರು? ಆದಾಮ ಹವ್ವಳರು. ಹಲ್ಲೆಲೂಯಾ. ಸಂಸೋನನಿಗೆ ಗೊತ್ತಿಲ್ವಾ ಫಿಲಿಸ್ತೀಯರು ಯಾರು ಅಂತ ಗೊತ್ತಿಲ್ವಾ? ಫಿಲಿಸ್ತೀಯರ ಜೊತೆ ಹೆಣ್ಣು ತಗೊಳ್ಬೇಕಾ? ಬೈಬಲ್ ಓದಿದ್ರೆ ಇಲ್ವಾ? ತಗೊಳ್ಬಾರ್ದು. ಹಲ್ಲೆಲೂಯಾ. ತಂದೆ ತಾಯಿ ಕೂಡ ಹೇಳಿದ್ರು ಬೇಡಪ್ಪ, ಅವ್ರ ಸಹವಾಸ ಬೇಡ, ದೇವರಿಗೆ ವಿರುದ್ಧವಾದ ಸಂತತಿ ಅದು, ಅವ್ರ ಜೊತೆ ನಮ್ಮ ಸಂಬಂಧ ಬೇಡಪ್ಪ, ನೀನ್ ದೂರ ಇರು ಸಂಸೋನ, ಅವ್ರ ಸಹವಾಸಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ತಿಳ್ಕೊಡ್ರಿ, ಯವನಸ್ಥರಿ ಮದುವೆ ಆಗ್ತೀರ, ಯಾರ ಮೇಲೆ ಯಾರು ದೇವರ ಮಕ್ಕಳು ಯಾರಂತ ತಿಳಿದು ಮದುವೆ ಆಗ್ರಿ. ತಪ್ಪು ಮಾಡಿ ದುಡುಕಿ ತಪ್ಪು ಮಾಡಬೇಡ್ರಿ. ದೇವರಿಗೆ ವಿರುದ್ಧವಾಗಿ ಸಿಲುಕಿಕೊಂಡು ನಾಳೆ ನಿಮ್ಮ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆಯಕ್ಕೆ ಹೋಗಬೇಡಿ. ಪ್ರಾರ್ಥನೆ ಮಾಡಿ ಡಿಸೈಡ್ ಮಾಡಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ತೀರ್ಮಾನ ತಗೊಳ್ರಿ. ಹಲ್ಲೆಲೂಯಾ. ಸಂಸೋನನಿಗೆ ಗೊತ್ತು ಫಿಲಿಸ್ತೀಯರು ಯಾರು, ಆದ್ರೂ ಕೂಡ ತಂದೆ ತಾಯಿ ಹೇಳದೆ ಫಿಕ್ಸ್ ಮಾಡ್ಕೊಂಡ್ ಬಂದ. ಹಲ್ಲೆಲೂಯಾ. ನನಗೆ ಬೇಕೇ ಬೇಕು ಅವಳು. ತಂದೆ ತಾಯಿ ಹೇಳ್ತಾರೆ ನನಗೆ ಬೇಕೇ ಬೇಕು. ಅಡ್ಡ ದಾರಿಯಲ್ಲಿ ಸಿಂಹ ಬಂತು, ಎಲ್ಲ ಬಂತು, ಏನೆಲ್ಲ ಶಕುನ ಬಂತು, ಆದ್ರೂ ಕೂಡ ಅದನ್ನೆಲ್ಲ ಹರಿದು ಅವನ ಮುಂದೆ ಹೋಗಿ ಏನಾಯ್ತು? ಆಕೆನ ಮಾಡ್ಕೊಂಡು ಮದುವೆ ಆಗಿ ಏನಾಯ್ತು ಅವನ ಜೀವನ? ದೇವರ ಆತ್ಮ ಕಳ್ಕೊಂಡ, ಶಕ್ತಿ ಕಳ್ಕೊಂಡ, ಕಣ್ಣುಗಳನ್ನು ಕಳ್ಕೊಂಡ, ಸತ್ಯ ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸಂಬಂಧ, ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ಯಾರ ಜೊತೆ ನಾವು ಫ್ರೆಂಡ್ಸ್ ಮಾಡ್ತಾ ಇದ್ದೀವಿ, ಯಾರ ಜೊತೆ ಸಂಬಂಧ ಇದೆ, ಯಾರ ಜೊತೆ ನಾವು ಬೆರೀತಾ ಇದ್ದೀವಿ, ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ಯಾರ ಜೊತೆ ತಿರುಗಿತಾ ಇದ್ದೀವಿ, ಯಾರ ಜೊತೆ ನಾವು ಊಟ ಮಾಡ್ತಾ ಇದ್ದೀವಿ, ಯಾರ ಜೊತೆ ಓದ್ತಾ ಇದ್ದೀವಿ, ಯಾರ ಜೊತೆ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ, ಯಾರ ಜೊತೆ ನಾವು ಪಾರ್ಟಿಗೆ ಹೋಗ್ತಾ ಇದ್ದೀವಿ, ಯಾರ ಜೊತೆ ಸಿನಿಮಾಕ್ಕೆ ಹೋಗ್ತಾ ಇದ್ದೀವಿ. ಎಚ್ಚರಿಕೆ ಆಗಿರಲಿ. ನಿನಗಾಗಿ ಇಟ್ಟಿದ್ದಾರೆ ದೇವರು, ನಿನಗಾಗಿ ಆಶೀರ್ವಾದ ಇಟ್ಟಿದ್ದಾರೆ, ನಿನಗಾಗಿ ಒಳ್ಳೆ ಗಂಡನನ್ನು ಇಟ್ಟಿದ್ದಾರೆ, ನಿನಗಾಗಿ ಒಳ್ಳೆ ಹೆಂಡತಿಯನ್ನು ಇಟ್ಟಿದ್ದಾರೆ, ನಿನಗಾಗಿ ಒಳ್ಳೆ ಸಂಬಂಧ ಇಟ್ಟಿದ್ದಾರೆ. ಅಂತಾರೆ ಹೋಗಬೇಡ, ಕಾಯಿ. ಹಲ್ಲೆಲೂಯಾ. ದೇವರು ಕೊಟ್ಟು ನನಗೆ ಕೆಲವು ಸರಿ ನಾವು ಓದಿದ್ವಿ. ಸಂಸೋನ ಹಾಳಾಗಿಬಿಟ್ಟ. ಆದಾಮ ಹವ್ವಳಿಗೆ ಗೊತ್ತು ದೇವರು ಯಾರಂತ. ಯೋಧನಿಗೆ ಗೊತ್ತು ಯೇಸು ಏನಂತ. ಗೊತ್ತಿಲ್ವಾ? ಯೇಸು ಗೊತ್ತಿಲ್ವಾ? ಯೋಧ ಎಷ್ಟು ದಿನ ಇದ್ದ ಯೇಸುವಿನ ಜೊತೆ? ಎಷ್ಟು ದಿವಸ ಇದ್ದ? 3.5 ವರ್ಷ ಇದ್ದ. ಹಲ್ಲೆಲೂಯಾ.
ಕಾಲದಲ್ಲಿ ಅವ್ರನ್ನ ತಿಳ್ಕೊಳ್ಳೋದ ಬಹಳ ದಿವಸ ಅವಶ್ಯಕತೆ ಇಲ್ಲ. ಒಂದೇ ಒಂದು ಕ್ಷಣ ಯೇಸುವಿನ 3.5 ವರ್ಷ ಅವ್ರ ಜೊತೆಯಲ್ಲಿದ್ದು ಎಲ್ಲ ಗೊತ್ತಿದ್ದು ಹಣಕ್ಕೆ ಮಾರಿ ಹೋಗಿ ಆತ್ಮಿಕ ತಂದೆಯನ್ನು ಕಳ್ಕೊಂಡ, ಸ್ನೇಹಿತರನ್ನ ಕಳ್ಕೊಂಡ, ಕೊನೆಗೆ ಪ್ರಾಣವನ್ನು ಕಳ್ಕೊಂಡ.